Shubhodaya, I am ready for positive change. Shubhodaya, I am ready for positive change. Yes. ಬೇಗ ಎದ್ಬಿಟ್ಟಿದ್ದೀರಿ. 3 ಗಂಟೆಗೆ ಎದ್ಬಿಟ್ಟೆ. ಅಯ್ಯೋ ರಾಮ, ಏಕೆ? ಎಚ್ಚರ ಆಯ್ತು, ಮತ್ತೆ ನಿದ್ದೆ ಬರ್ಲಿಲ್ಲ. ಮಲ್ಕೊಂಡ್ರೆ 6 ಗಂಟೆ ಆಗ್ಬಿಡುತ್ತೆ ಅಂತ. ಯಾಕಂದ್ರೆ 6 ಗಂಟೆ ಆಗತ್ತೆ ಅಂದ್ರೆ ನಿದ್ದೆನೆ ಬರ್ಲಿಲ್ಲ. ಓ, ಇನ್ ಮಲ್ಕೊಳ್ಳೋದು. ಶೆಕೆಗೆ. ಶೆಕೆ ಏನಿಲ್ಲ, ಫ್ಯಾನ್ ಇದೆ. ಹ್ಮ್ ಶೆಕೆ ಏನಿಲ್ಲ, ನಿದ್ದೆ ಬರ್ಲಿಲ್ಲ. ಬೇಗ ಮಲ್ಕೊಂಡ್ಬಿಟ್ಟಿದ್ದೆ ನಾನು. ಹ್ಮ್ ಸೊ ನಿದ್ದೆ ಕಂಪ್ಲೀಟ್ ಆಗಿತ್ತು, ಹಂಗಾಗಿ ನಿದ್ದೆ ಬರ್ಲಿಲ್ಲ. ಓಕೆ. ನಾನ್ 3 ಗಂಟೆಗೆ ಎದ್ದೇಳ್ಬೇಕು ಅಂದ್ಕೊಳ್ಳೋದು, ಹೇಳಕ್ಕೆ ಆಗಲ್ಲ. ಹ್ಮ್ 10 ಗಂಟೆ, 9:30, 10 ಗಂಟೆಗೆ ಮಲ್ಕೊಂಡ್ಬಿಟ್ರೆ ಎದ್ದೊಳ್ಬೋದು. ಹ್ಮ್ ಅಷ್ಟೊತ್ತು ಮಲ್ಕೊಂಡಿರಲ್ಲ. 5-6 ಅವರ್ ನಿದ್ದೆ ಬೇಕೇ ಬೇಕು. ಹೌದು. ಹ್ಮ್ ಒಂದೊಂದ್ಸತಿ 4 ಗಂಟೆ, 3 ಗಂಟೆ, 4 ಗಂಟೆ ಅಷ್ಟೇ ನಿದ್ದೆ ಆಗೋದು. ನಿದ್ದೆನೆ ಬರಲ್ಲ ಆಮೇಲೆ. ಹೌದು. ಹ್ಮ್. ಅದು ಸ್ವಲ್ಪ 40+ ಆದ್ಮೇಲೆ ಸ್ವಲ್ಪ ನಿದ್ದೆ ಕಮ್ಮಿ ಆಗ್ತಾ ಹೋಗುತ್ತೆ. ಹ್ಮ್ ಕುಶಲ ಮೇಡಮ್, ಹೇಗಿದ್ದೀರಿ? ಶೆಕೆ ಹೇಗಿದೆ ಊರಲ್ಲಿ? ಅವ್ರೆಲ್ಲರಿಗಿಂತ ಫಸ್ಟ್ ಅಟೆಂಡ್ ಮಾಡ್ತಾರೆ. ಅವ್ರು ಪ್ರತಿ ದಿವಸ 4:55ಕ್ಕೆ ನನಗಿಂತ ಮುಂಚೆ ಬರ್ತಾರ ಅವ್ರು. ಹ್ಮ್ ಸೂಪರ್ ಆಗಿದೆ ಶೆಕೆ. ಎಲ್ಲಿ, ಯಾವ ಊರವ್ರು? ಕಟೀಲು, ಕಟೀಲು, ಮಂಗಳೂರು. ಪರಮೇಶ್ವರಿ ಊರು. ಹಾ, ಮಂಗಳೂರು ಹತ್ರ, ಉಡುಪಿ. ಹ್ಮ್ ಚಂದ್ರು ಸರ್, ಶುಭೋದಯ. Shubhodaya, madam. I'm ready for positive change. ಎಸ್, ವೆರಿ ಗುಡ್. ಎಲ್ಲ ಅಭ್ಯಾಸ ಆಯ್ತು ಇವಾಗ. Madam. Thank you. ಹೇಳ್ತಾ 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 ಬಂದ್ಬಿಡುತ್ತೆ. ಏನ್ ಅಭ್ಯಾಸ ಹೌದು. ಮಾಡ್ಕೋತೀವಿ ಅದನ್ನೇ. ಅಂದ್ಕೊಳ್ಳೋದೇ ಬೇರೆ, ಆಕ್ಷನ್ ಮಾಡೋದೇ ಬೇರೆ ಅಲ್ವಾ? ಹೌದು. ಬರೀ ಅಂದ್ಕೋತಾ ಇದ್ರೆ ಆಗಲ್ಲ, ಆಕ್ಷನ್ ಆಕ್ಷನ್. ಮಾಡ್ದಾಗ್ಲೇನೆ ಅದು ಚೇಂಜ್ ಆಗೋದು. ಹೌದು. ಅನ್ಕೊಳ್ಳೋದ್ರಿಂದ ಚೇಂಜ್ ಆಗಲ್ಲ, ಆಕ್ಷನ್ ಮಾಡೋದ್ರಿಂದಲೇ ಚೇಂಜ್ ಆಗೋದು. ಆಕ್ಷನ್ ಮಾಡಲೇಬೇಕು. ಯಾವಾಗ ಆಕ್ಷನ್ ಮಾಡ್ತೀವಿ ಆವಾಗ ಚೇಂಜ್ ಆಗಕ್ ಸ್ಟಾರ್ಟ್ ಆಗತ್ತೆ. ಹ್ಮ್ ಯೂನಿವರ್ಸು ಅಷ್ಟೇ, ಸುಮ್ಮನೆ ಮ್ಯಾನಿಫೆಸ್ಟೇಷನು ಅಫರ್ಮೇಷನ್ ಹೇಳೋರ ಜೊತೆ ಇರಲ್ಲ. ಅದನ್ನ ಆಕ್ಷನ್ ಮಾಡಕ್ ಸ್ಟಾರ್ಟ್ ಮಾಡ್ತಾರಲ್ಲ. ಈಗೇನೋ ಒಂದು ಹೇಳ್ಬಿಟ್ಟು ಇದಾಗಬೇಕು ಅಂತೇಳಿ ಅದ್ರ ಬಗ್ಗೆ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತಾರಲ್ಲ, ಅವ್ರಿಗೆ ಮಾತ್ರನೇ ಸಪೋರ್ಟ್ ಮಾಡೋದು. ತುಂಬ ಜನ ಹ್ಮ್ ನಾನು ಅಫರ್ಮೇಷನ್ ಮಾಡ್ತೀನಿ, ನಾನು ಮ್ಯಾನಿಫೆಸ್ಟೇಷನ್ ಬರೀತೀನಿ, ಇದು ಮಾಡ್ತೀನಿ, ನನಗೇನು ಆಗ್ತಾ ಇಲ್ಲ, ಏನೂ ಆಗ್ತಾ ಇಲ್ಲ ಅಂತಾರಲ್ವ. ಸುಮ್ಮನೆ ಬರೆದ್ರೆ ಏನೂ ಆಗಲ್ಲ, ಹ್ಮ್ ಆಕ್ಷನ್ ಮಾಡಬೇಕು. ಅಡಿಗೆ ಮಾಡ್ತೀನಿ ಅಂತ ಕೂತ್ಕೊಂಡ್ರೆ ಅಡಿಗೆ ಆಗತ್ತಾ? ರೇಷನ್ ತಂದು ಅದಕ್ಕೆ ಬೇಕಾದ ಸಿದ್ಧತೆಗಳು ರೆಡಿ ಮಾಡ್ಕೊಂಡಾಗ ಅಡಿಗೆ ಆಗುತ್ತೆ, ರುಚಿ ರುಚಿಯಾಗಿ ತಿನ್ಬೋದು. ಸೇಮ್ ಇದು ಅಷ್ಟೇನೆ. ವೆರಿ ಸಿಂಪಲ್ ಇದೆ. ಈಗ ನನ್ನನ್ನು ಸೇರಿಸಿರೋದು ಎಷ್ಟು ಕ್ರಿಟಿಕಲ್ ಮಾಡ್ಕೊಂಡ್ಬಿಟ್ಟಿದ್ವಿ ನಾವು ಜೀವನನ ಅಂದ್ರೆ, ಅಯ್ಯೋ, ಇನ್ನು ಪ್ರಪಂಚದಲ್ಲಿ ಯಾರೂ ನಮ್ಮಷ್ಟು ಕಷ್ಟಪಡ್ತಾ ಇಲ್ಲ, ಯಾರೂ ನಮ್ಮಷ್ಟು ಜವಾಬ್ದಾರಿಗಳಿಲ್ಲ. ಏನೋ ಒಂಥರ ವಿಚಿತ್ರವಾದ ಭಾರಗಳನ್ನ ತಲೆ ಮೇಲೆ ಹಾಕೊಂಡು, ಇಲ್ದೇ ಇರೋ ಕಷ್ಟಗಳನ್ನೆಲ್ಲ ವೆಲ್ಕಮ್ ಮಾಡ್ಕೊಂಡು, ಇಲ್ದೇ ಇರೋ ನೋವುಗಳನ್ನೆಲ್ಲ ಪಟ್ಕೊಂಡು, ಯಾವಾಗ್ಲೂ ಸ್ಟ್ರೆಸ್ಸು, ಯಾವಾಗ್ಲೂ ನೋವು, ಯಾವಾಗ್ಲೂ ಟೆನ್ಷನ್. ದೇವ್ರು ಇದಾನೆ ನೋಡ್ಕೋತಾನೆ ಅಂತ ಒಂದು ಅವನ ಮೇಲೆ ಭಾರ ಹಾಕ್ಬಿಟ್ಟು ಆರಾಮಾಗಿ ಇಲ್ಲೇ ಇಲ್ಲ ನಾವು ಯಾವತ್ತೂ, ಅಲ್ವಾ? ನಾವೇ ಸರಿ ಮಾಡಕ್ ಹೋಗೋದು, ಏನೋ ಸರಿ ಮಾಡಕ್ ಹೋಗ್ಬಿಟ್ಟು ಹ್ಮ್ ಉಲ್ಟಾ ಉಲ್ಟಾ ಏನ್ ಮಾಡ್ತಾ ಇದ್ವಿ ಹೇಳಿ? ಸಿಕ್ಕಾಕೊಳ್ಳೋದೆ ಮತ್ತೆ ಹೋಗಿ, ಮತ್ತೆ ತಪ್ಪೇ ಮಾಡೋದು. ಒಂದು ದಿವಸನೂ ನೆಮ್ಮದಿಯಾಗಿ ಕೂತ್ಕೊಂಡು 10 ನಿಮಿಷ ನಾವು ಯೋಚನೆ ಮಾಡಿಲ್ಲ ಅಲ್ವಾ? ಏನ್ ಹೌದು. ಆಕ್ಷನ್ ಮಾಡಬೇಕು, ಈಸಿಯಾಗಿ ಹೇಗೆ ಹೊರಗೆ ಬರ್ಬೇಕು ಇದರಿಂದ. ಸುಮ್ಮನೆ ಕಾಂಪ್ಲಿಕೇಟೆಡ್ ಪ್ರಶ್ನೆನೂ ಅರ್ಥ ಮಾಡ್ಕೊಳ್ಳೋದಿಲ್ಲ, ಅದಕ್ಕೆ ಸರಿಯಾದ ಉತ್ತರನೂ ಹುಡ್ಕೋದಿಲ್ಲ. ಸುಮ್ಮನೆ ಗಡಿಬಿಡಿ ಪ್ರಶ್ನೆನೆ ಗಡಿಬಿಡಿ. ಪ್ರಶ್ನೆನೆ ತಪ್ಪಾಗಿ ಅರ್ಥ ಮಾಡ್ಕೊಂಡಾಗ ಉತ್ತರ ಎಲ್ಲಿ ಸಿಗುತ್ತೆ? ಅದೇ. ಅದನ್ನೇ ನಾವು ಇಷ್ಟು ದಿವಸ ಮಾಡಿರೋದು. ಅದೇನೆ, ಪ್ರಶ್ನೆನೆ ಸರಿಗೆ ಅರ್ಥ ಮಾಡ್ಕೊಂಡೇ ಇದ್ರೆ ಉತ್ತರ ಸಿಗಲ್ಲ. ಹ್ಮ್ ಪ್ರಶ್ನೆ ಹೌದು. ನಮಗ್ ಸರಿಯಾಗಿ ಅರ್ಥ ಆಗ್ಬೇಕು, ಎಲ್ಲಿ ತಪ್ಪಾಗಿದೆ, ಏನ್ ತಪ್ಪು ಮಾಡಿದೀವಿ ಅಂತ. ಹೌದು. ಅವಾಗ ಉತ್ತರ ಸರಿಯಾಗಿ ಸಿಗುತ್ತೆ. ಹ್ಮ್
ಹ್ಮ್ ಇವತ್ತು ನೆನ್ನೆ ನೈಟ್ ಮಲಗಬೇಕಾದ್ರೆ ಒಂದು ಥಾಟ್ ಬಂತು. ತುಂಬ ಜನಕ್ಕೆ ನಾವೇನಾದರೂ ಹೇಳ್ತೀವಿ ಅಂತಂದ್ರೆ, ಇದನ್ನ ಮಾಡಿ, ಈಗ ಸಂಕಲ್ಪ ಸಿದ್ಧಿಗೆ ಬನ್ನಿ, ಅಥವಾ ಚಕ್ರ ಸಾಧನೆಗೆ ಬನ್ನಿ, ಅಥವಾ ಇನ್ಯಾರೋ ಏನೋ ಬಿಸ್ನೆಸ್ ಆಪರ್ಚುನಿಟಿ ಕೊಡ್ತಾರೆ, ಏನೋ ಕೊಡ್ತಾರೆ. ಅವಾಗ ನಾವು ತುಂಬ ಜನ ಮಾಡೋ ಮಿಸ್ಟೇಕ್ ಏನಿರ್ಬಹುದು ಹೇಳಿ ನೋಡೋಣ. ಇದಾಗುತ್ತಾ, ವರ್ಕೌಟ್ ಆಗುತ್ತಾ ಅನ್ನೋದು ಯೋಚನೆ ಮಾಡೋದು. ಹ್ಮ್ ಒಂದು ಆಮೇಲೆ ಹ್ಮ್ ಎರಡನೇದು ನನ್ನ ಕೈಲಿ ಇದಾಗುತ್ತಾ ಹ್ಮ್ ಅಂತ ಯೋಚನೆ. ಫಸ್ಟಿಗೆನೆ ಆಗುತ್ತಾ ಕ್ವಶನ್ ಮಾರ್ಕ್, ನೆಗೆಟಿವ್. ಫಸ್ಟಿಗೆ ನಂಬರ್ 1 ನೆಗೆಟಿವ್ ಥಾಟ್ ಬಂದ್ಬಿಡುತ್ತೆ ಅಲ್ಲಿ. ನನ್ನ ಕೈಲಿ ಹ್ಮ್ ಆಗುತ್ತಾ ಅಲ್ವಾ, ಹ್ಮ್ ನಾನು ಇದನ್ನ ಹೌದು. ಮಾಡ್ತೀನಾ, ಹೇಗ್ ಹ್ಮ್ ಮಾಡಕ್ ಸಾಧ್ಯ, ನನ್ಗೆ ಇದ್ರ ಬಗ್ಗೆ ನಾಲೆಡ್ಜ್ ಇಲ್ಲ, ಅಂದ್ರೆ ನಾನು ಇದನ್ನ ಕಲಿಯಕ್ಕೆ ರೆಡಿ ಇಲ್ಲ, ಹೇಗ್ ನನ್ ಮಾಡಕ್ಕಾಗುತ್ತೆ, ಕೈಲಿ ಇದಾಗಲ್ಲ, ನನ್ ಕೈಲಿ ಇದಾಗಲ್ಲ, ನನ್ನ ಇದನ್ನ ಕೈಲಿ ಡಿಸೈಡ್ ನಾವೇ ಆಗಲ್ಲ. ಮಾಡ್ಬೇಕು. ನನಗೂ ಇದಕ್ಕೂ ಎಲ್ಲಿಂದ ಎಲ್ಲಿಗೆ, ನಾನು ಲೈಫ್ ಟೈಮಲ್ಲಿ ಧ್ಯಾನದ ಬಗ್ಗೆನೇ ನನಗೆ ಅರ್ಥ ಇಲ್ಲ, ಗೊತ್ತಿಲ್ಲ, ನಾನು ಹೆಂಗ್ ಧ್ಯಾನ ಮಾಡಕ್ಕಾಗತ್ತೆ ಅಂತ ಒಂದು. ಹ್ಮ್ ಅದಾದ್ಮೇಲೆ ಸೆಕೆಂಡು ಅದಾಯ್ತು. ಆಮೇಲಿಂದ ನನ್ನ ಹತ್ರ ಟೈಮ್ ಇಲ್ಲ, ಬೇಕಿತ್ತು ಅನ್ನೋದು. ನನ್ನ ಹತ್ರ ಟೈಮ್ ಇಲ್ಲ, ಐ ಆಮ್ ಸೋ ಬಿಸಿ. ಅದು ಒಂದ್ ರೀಸನ್. ಮತ್ ಇದು ನನ್ಗೆ ಯಾಕೆ ರೀಸನ್ ಬೇಕಿತ್ತು? ಕೊಡೋದು, ನಾನು ಬಿಸಿ ಅಂತ ರೀಸನ್ ಯಾರು ಕೊಡ್ತಾರಲ್ಲ ಅವರೇ ದೊಡ್ಡ ಸೋಂಬೇರಿಗಳು. ಇವತ್ತು ಅರ್ಥ ಮಾಡ್ಕೊಳ್ಳಿ, ಯಾರಾದ್ರೂ ನಿಮ್ಗೆ ನಾನು ಬಿಸಿ ಇದ್ದೀನಿ ಅಂತ ಇದ್ದಾರೆ ಅಂದ್ರೆ ಅವ್ರೇನು ನಾಲಾಯಕು ಕೆಲಸ ಮಾಡದೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ ಅಂತ. ನಿಜವಾಗ್ಲೂ ಹ್ಮ್ ಕಲಿಬೇಕು ಅಂತ ಇರೋರು, ಅವ್ರಿಗೇನೋ ಒಂದು ಕಲಿಬೇಕು ಜೀವನದಲ್ಲಿ. ಕಲಿಯೋದು 1000 ಇದೆ ಬಿಡಿ. ನಾವು ಇನ್ನ ಒಂದು ಡ್ರಾಪ್ ಸಮುದ್ರದಲ್ಲಿ ಒಂದೇ ಒಂದು ನಮ್ಮ ಕಣ್ಣೀರ್ ಬರುತ್ತಲ್ಲ ಡ್ರಾಪ್, ಅಷ್ಟು ಕಲ್ತಿಲ್ಲ ಇನ್ನು ನಾವು. ಅಂಥದ್ರಲ್ಲಿ ನಾನು ಬ್ಯುಸಿ ಇದ್ದೀನಿ, ನನಗೆ ಇದೆಲ್ಲ ಆಗಲ್ಲ ಅಂತ ಅಂತಾರಲ್ಲ ಯಾರು, ಅವರು ಬ್ಯುಸಿ ನಿಜವಾಗ್ಲೂ ಇರಲ್ಲ. ಅದಕ್ಕಿನ್ನ ಕಾಮಿಡಿ 24 ಗಂಟೆನೂ ಸಾಕಾಗಲ್ವಂತೆ ಕೆಲವ್ರಿಗೆ. ಆ 24 ಗಂಟೆ ಸಾಕಾಗಲ್ಲ, ನನಗೆ ಇನ್ನೂ ಜಾಸ್ತಿ ಬೇಕು. ಅದೇನು ಕಡ್ದು ಕಟ್ಟೆ ಆಗ್ತಾ ಇದ್ದಾರೋ ನನಗಂತೂ ಅರ್ಥ ಆಗೋದಿಲ್ಲ. ನಿಜವಾಗ್ಲೂ ಕಲಿಬೇಕು ಅನ್ನೋ ಮನಸ್ಥಿತಿ ಇರೋರು ಹೆಂಗಾದ್ರೂ ಟೈಮ್ ಮಾಡ್ಕೋತಾರೆ. ಅವ್ರು ಯಾವ ರೀತಿಯಾದ್ರೂ ಅವ್ರನ್ನ ಟೈಮ್ನ ಸೆಟ್ ಮಾಡ್ಕೋತಾರೆ. 1 ಗಂಟೆ ನಿದ್ದೆ ಕಮ್ಮಿ ಮಾಡಿಬಿಡ್ತಾರೆ ಬೇಕಾದ್ರೆ, ಅಥವಾ ಊಟ ಅರ್ಧ ಗಂಟೆ ಊಟ ಮಾಡೋದನ್ನ 10 ನಿಮಿಷದಲ್ಲೇ ಮಾಡಿ ಮುಗಿಸ್ಬಿಡ್ತಾರೆ. ಏನೋ ಒಂದು ಮಾಡ್ತಾರೆ. ಶುಭೋದಯ ಎಲ್ಲರಿಗೂ, ನಿಮಗೂ ಶುಭೋದಯ ಲೋಕೇಶ್ ಸರ್. ಏನು ಮಾಡ್ತಾರೆ, ಹೆಂಗಾದ್ರೂ ಟೈಮ್ ತಗೋತಾರೆ. ಈಗ ಈಗ ನಾವೇ ಆಗಲಿ, ನಮ್ಗೇನೋ ಒಂದು ಬೇಕು, ಏನೋ ಒಂದು ನಾವು ಕಲಿಬೇಕು, ಅಥವಾ ಏನೋ ಒಂದು ತಗೋಬೇಕು ಅಂತ ಅಂದಾಗ ಹೆಂಗ್ ಟೈಮ್ ಸೆಟ್ ಮಾಡ್ಕೋತೀವಿ? ತಂತಾನೆ ಟೈಮ್ ಸೆಟ್ ಆಗುತ್ತೆ ತಾನೆ. ಈಗ ನಮ್ಗೆ ಎಲ್ಲಿ ಹೌದು. ಅವಶ್ಯಕತೆ ಇರೋ ಕಡೆ ನಾವು ಹೋಗ್ಬೇಕು ಅಂದಾಗ ಡೈಲಿ 8 ಗಂಟೆ ಬೆಳಿಗ್ಗೆ ಎದ್ದೇಳ್ತಾ ಇದ್ದವರು ಅವತ್ತು 5 ಗಂಟೆಗೆ ಎದ್ದು ಬಿಡ್ತೀವಿ. ಹೇಗೆ ಎದ್ದೇಳ್ತೀವಿ? ನಮ್ಗದು ಮಾಡಬೇಕು ಅನ್ಸಿರುತ್ತೆ, ಅದಕ್ಕೆ ಎದ್ದೇಳ್ತೀವಿ ಅಲ್ವಾ? ಆಮೇಲೆ ಥರ್ಡ್ ಪಾಯಿಂಟ್ ಏನಪ್ಪ ಅಂದ್ರೆ, ಅದ್ರ ಬಗ್ಗೆ ಗಂಧ ಗಾಳಿನೇ ಗೊತ್ತಿಲ್ಲದಿರೋರ ಹತ್ರ ಹೋಗಿ ಸಜೆಷನ್ ಕೇಳೋದು. ಇದು ಎಷ್ಟು ಜನ ಮಾಡ್ತಾ ಇದ್ದೀರಾ? ನನ್ನನ್ನು ಸೇರಿಸಿ ಹೇಳ್ತಾ ಇರೋದು. ಈಗ ಅವನ ಹತ್ರ ₹1 ಇಲ್ಲ, ಅವನ ಹತ್ರ ಹೋಗ್ಬಿಟ್ಟು ₹1,00,000 ದುಡಿಯೋದು ಹೆಂಗೆ ತಿಂಗಳಿಗೆ ಅಂತ ಕೇಳಿದ್ರೆ, ಅವನು ತಿಂಗಳಿಗೆ 1,000 ದುಡಿತಾರಲ್ಲ ಅಂತವನ ಹತ್ರ ಹೋಗ್ಬಿಟ್ಟು ₹1,00,000 ದುಡಿಯೋದು ಹೆಂಗೆ ಅಂತ ಕೇಳಿದ್ರೆ ಹೇಳ್ತಾನ? ಅದ್ರ ಅವಶ್ಯಕತೆನೇ ಇಲ್ಲ ಅಂತಾನಷ್ಟೆ. ಏನಕ್ಕೆ ನಿನ್ಗೊಂದು 1,00,000 10,000 ಸಾಕಲ್ಲ, ಅದರಲ್ಲೇ ಆರಾಮಾಗಿರು ಅಂತಾನೆ. ಹೌದಲ್ವಾ? ಅದ್ರ ಬಗ್ಗೆ ಝೀರೋ ನಾಲೆಡ್ಜ್ ಇರೋ ಅಂಥವ್ರ ಹತ್ರ ಹೋಗ್ಬಿಟ್ಟು ನಾವೇನು ಮಾಡ್ತೀವಿ, ಹಿಂಗೆ ಮಾಡಬೇಕು ಅಂತ ಇದ್ದೀನಿ, ಏನು ಮಾಡೋದು, ಮಾಡೋದಾ ಬೇಡವಾ, ಮಾಡಿದ್ರೆ ಚೆನ್ನಾಗಾಗತ್ತಾ, ಸಜೆಷನ್ ಕೇಳೋದು ಯಾರ ಹತ್ರ ನಾವು? ಆಲ್ಮೋಸ್ಟ್ ಆಲ್ ಯಾರ ಹತ್ರ ಕೇಳ್ತೀವಿ ಹೇಳಿ ಅಭಿಪ್ರಾಯಗಳನ್ನ? ಸಕ್ಸಸ್ ಆಗಿರೋರ ಹತ್ರ. ಹ್ಮ್ ಸಕ್ಸಸ್ ಆಗಿರೋರ ಹತ್ರ ಕೇಳ್ಬೇಕು. ನಾವೇನು ಮಾಡ್ತಾ ಇದ್ದೀವಿ? ಯಾರಾದರೂ ಒಬ್ರು ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಆ ಬಿಸ್ನೆಸ್ಸಲ್ಲಿ ಅದನ್ನ ಮಾಡಿ ಸಕ್ಸಸ್ ಆಗಿ ಒಂದು ಏನಂತಾರೆ ಸಾಧನೆ ಮಾಡಿರೋರ ಹತ್ರ ನಾವು ಯಾವತ್ತೂ ಹೋಗಿ ಕೇಳಲ್ಲ. ನಾವು ಕೇಳೋದು ಯಾವತ್ತು ಯಾರ ಹತ್ರ ಹೇಳಿ? ಅದ್ರ ಬಗ್ಗೆ ಗಂಧ ಗಾಳಿ ಗೊತ್ತಿರೋದಿಲ್ಲ, ಝೀರೋ ನಾಲೆಡ್ಜ್, ಏನಂದ್ರೇನು ಗೊತ್ತಿರಲ್ಲ ಅಂಥವ್ರ ಹತ್ರ ಹೋಗ್ಬಿಟ್ಟು ನಾವು ಕೇಳ್ತೀವಿ. ಅವ್ರೇನು ಹೇಳ್ತಾರೆ? ಮಾಡು ಅಂತ ಯಾವತ್ತೂ ಹೇಳಲ್ಲ ಅವರು. ಅವಾಗ ಅಲ್ಲಿ ನಮ್ಮ ಇಂಟ್ರೆಸ್ಟ್ ಏನಾಗುತ್ತೆ? 50% ಕಮ್ಮಿ ಆಗೋಗುತ್ತೆ. ಬೇಡ ಅಂದ ತಕ್ಷಣ ನಮ್ಗೇನಾಗುತ್ತೆ? ಈಗ ಧ್ಯಾನದ ಬಗ್ಗೆ ಜ್ಞಾನವೇ ಇಲ್ಲ ಅವರಿಗೆ, ಧ್ಯಾನ ಅಂದ್ರೆ ಏನಂತಾನೆ ಗೊತ್ತಿಲ್ಲ ಅಂಥವ್ರ ಹತ್ರ ಹೋಗ್ಬಿಟ್ಟು ನಾನು ಧ್ಯಾನ ಮಾಡ್ತೀನಿ ಅಂತಂದ್ರೆ ಅವನೇನಂತಾನೆ? ಸುಮ್ಮನೆ ಟೈಮ್ ವೇಸ್ಟು. ಮೊನ್ನೆ ಒಬ್ರು ಫೋನ್ ಮಾಡಿದ್ರು, ದಾವಣಗೆರೆಯವರು. ಮೊದಲು ಧ್ಯಾನ ಎಲ್ಲ ಮಾಡ್ತಾ ಇದ್ರಂತೆ, ಅಂದರೆ ಹಣಕಾಸು ಬಂದಿಲ್ಲ ಅಂದರೂ ಮಾನಸಿಕವಾಗಿ ನೆಮ್ಮದಿಯಾಗಿದ್ದೆ, ಮೆಂಟಲಿ ತುಂಬ ಸ್ಟ್ರಾಂಗ್ ಆಗಿದ್ದೆ ಮೇಡಮ್. ನನ್ನ ಫ್ರೆಂಡ್ಸ್ ಎಲ್ಲ ಯಾವಾಗ್ಲೂ ಆಡ್ಕೊಳ್ಳೋರು,
ಏನಕ್ಕೋ ಧ್ಯಾನ ಮಾಡ್ತೀಯ, ನಿಂಗೇನು ಬೇರೆ ಕೆಲಸ ಇಲ್ವಾ, ಸುಮ್ಮನೆ ಟೈಮ್ ಎಷ್ಟು, ಅದೇ 1 ಅವರ್ ಏನಾದ್ರು ಕೆಲಸ ಮಾಡು ನೀನು ಅಂತೇಳಿ ಎಲ್ಲರನ್ನು ಕಿಂಡಲ್ ಮಾಡ್ತಾ ಇದ್ರಂತೆ. ಅದಕ್ಕೆ ಆ ಯಪ್ಪ ಧ್ಯಾನ ಬಿಟ್ಬಿಟ್ನಂತೆ. ಅಂದರೆ ಸುಮ್ಮನೆ ಕುತ್ಕೊಂಡು ಅವನ ಪಾಡಿಗೆ ಅವನೇನೋ ಒಂದು ಧ್ಯಾನ ಮಾಡ್ತಾ ಇದ್ದ, ಆಮೇಲೆ ಬಿಟ್ಬಿಟ್ನಂತೆ. ಇವಾಗ ಮೆಂಟಲಿ ಎಷ್ಟು ಸ್ಟ್ರೆಸ್ ಆಗಿದ್ದೀನಿ ಅಂದರೆ ಮೇಡಮ್, ಒಂದು ಬಸ್ 5 ನಿಮಿಷ ಬಸ್ ಲೇಟಾಗಿ ಬಂದ್ರೂ ನನಗೆ ಟೆನ್ಷನ್ ಆಗುತ್ತೆ ಅಂತ ಇದ್ದ. ಅಂದರೆ ಅಷ್ಟ್ರ ಮಟ್ಟಿಗೆ ಡಿಸ್ಟರ್ಬ್ ಆಗಿದ್ದೀನಿ ನಾನು. ಕೂತ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ, ಒಂದು ಸೈಡು 5 ನಿಮಿಷ ಕೂತ್ಕೊಂಡು ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ, ಅಷ್ಟ್ರ ಮಟ್ಟಿಗೆ ನಾನು ಡಿಸ್ಟರ್ಬ್ ಆಗಿದ್ದೀನಿ. ಯಾಕೆ ಬಿಟ್ರಿ ಸರ್, ಮತ್ತೆ ಮಾಡಬೇಕಿತ್ತಲ್ವಾ ಅಂದಿದ್ದಕ್ಕೆ ನನ್ನ ಫ್ರೆಂಡ್ಸ್ ಎಲ್ಲ ಯಾವಾಗಲೂ ನಗೋರು. ಈಗ ಸಾಯಂಕಾಲ ಟೈಮ್ ನಾವು ಒಂದು ಕಡೆ ಕೂತ್ಕೋತೀವಲ್ಲ, ಅಡ್ಡ ಅಂತಾರಲ್ಲ, ಕೂತ್ಕೊಂಡಾಗ ಏನೋ ಇವ್ನು ಧ್ಯಾನ ಮಾಡ್ತಾನಂತೆ, ಟೈಮ್ ವೇಸ್ಟ್ ಮಾಡ್ತಾನೆ, ಹಂಗೆ ಹಂಗೆ ಅಂತ ಇದು ಮಾಡ್ತಾ ಇದ್ರು ಮೇಡಮ್. ಒಂಥರ ಅನ್ನಿಸ್ತು ಮನಸ್ಸಿಗೆ, ಅದಕ್ಕೆ ಬಿಟ್ಬಿಟ್ಟೆ. ಇವಾಗ ತುಂಬ ಕಷ್ಟ ಆಗ್ತಾ ಇದೆ, ಏನು ಕಂಟ್ರೋಲ್ಗೆ ತಗೊಳಕ್ಕಾಗ್ತಾ ಇಲ್ಲ ನನಗೆ. ಆ ಥರ ಅದ್ರ ಬಗ್ಗೆ ಜ್ಞಾನವೇ ಇಲ್ಲದೆ ಇರೋರಿಗೆ, ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲದೆ ಇರೋ ಹತ್ರ ನಾವು ಹೋಗಿ ನಮ್ಮ ಸ್ಟಾರ್ಟ್ ಮಾಡ್ತಾ ಇರ್ತಕ್ಕಂಥ ಕೆಲಸದ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ರೆ ಅವ್ರು ಯಾವತ್ತೂ ನಿಮಗೆ ಒಳ್ಳೆ ದಾರಿ ತೋರಿಸೋದು ಇಲ್ಲ, ಮಾಡು ಅಂತಲೂ ಹೇಳೋದಿಲ್ಲ. ನನಗೇನೋ ಇದ್ರ ಗೊತ್ತಿಲ್ಲಪ್ಪ ಇದ್ರ ಬಗ್ಗೆ, ಅಟ್ಲೀಸ್ಟ್ ನಿನಗೇನೋ ಇಂಟ್ರೆಸ್ಟ್ ಬಂದಿದೆ ಮಾಡು ನೀನು, ನಿನ್ಗೆ ಒಳ್ಳೇದಾಗಲಿ ಅಂತಲೂ ಹೇಳಲ್ಲ ಅವರು. ಹೌದಾ ಅಲ್ವಾ? ಹೌದು. ಮಾಡಬೇಡ, ಇದು ಸರಿ ಇಲ್ಲ, ಹಾಳಾಗೋಗ್ತೀಯಾ ಅಂತಲೇ ಅವರು ನಿಮಗೆ ಸಜೆಷನ್ ಕೊಡೋದು. ಅಂಥವ್ರ ಹತ್ರ ಹೋಗಿ ನಾವು ನಮ್ಮ ಸಮಸ್ಯೆಗಳನ್ನಾಗಲಿ ಅಥವಾ ನಾವು ಮುಂದೆ ಮಾಡಬೇಕಾಗಿರ್ತಕ್ಕಂಥ ಕೆಲಸದ ಬಗ್ಗೆ ನಾವು ನಮ್ಮ ಅಭಿಪ್ರಾಯನಿಟ್ಟರೆ ಹೇಳೋದೇ ಹಂಗೆ. ಸೊ ಫಸ್ಟು ನಂಬರ್ 1, ಫಸ್ಟು ನೀವು ನಿಮ್ಮ ಅಭಿಪ್ರಾಯ ನಿಮಗೆ ಸರಿ ಅನ್ನಿಸ್ತಾ ಇದೆಯಾ, ಅದ್ರ ಬಗ್ಗೆ ನಾಲೆಡ್ಜ್ ಇರೋರು, ಅದನ್ನು ಮಾಡಿ ಗೆದ್ದಿರೋರ ಹತ್ರ ಹೋಗಿ ಬೇಕಾದರೆ ಕೇಳಿ. ಅವರು ಏನು ಇದು ದ್ವೇಷ ಇಲ್ಲದೆ ಸ್ವಾರ್ಥ ಇಲ್ಲದೆ ನಿಮ್ಗೆ ಹೇಳೋ ಅಂಥವ್ರಾಗಿರ್ಬೇಕು. ಕೆಲವರು ಅದೇ ಕೆಲಸ ಮಾಡ್ತಾ ಇರ್ತಾರೆ, ಜೀವನ ಪೂರ್ತಿ ಅದನ್ನೇ ಮಾಡ್ತಿರ್ತಾರೆ. ನೀವು ಕೇಳಿ ಅವ್ರನ್ನ, ಇದು ಹೇಗೆ, ಏನೋ ಒಂದು ಶಾಪ್ ಇಟ್ಕೊಂಡಿರ್ತಾರೆ, ಈ ಶಾಪಲ್ಲಿ ಏನು ಲಾಭ ಇದೆಯಾ ಅಂದರೆ, ಅದೇ ಶಾಪಲ್ಲಿ ದುಡ್ದಿರ್ತಾರೆ, ಮಕ್ಳಿಗೆ ಎಜುಕೇಶನ್ ಕೊಟ್ಟಿರ್ತಾರೆ, ಗಾಡಿ ತಗೊಂಡಿರ್ತಾರೆ, ಬೈಕ್ ತಗೊಂಡಿರ್ತಾರೆ, ಮನೆ ಕಟ್ಟಿರ್ತಾರೆ. ಇದರಲ್ಲಿ ಏನಿಲ್ಲ ಬಿಡು, ಅಂತ ಸುಖ ಇಲ್ಲ ಈ ಬಿಸ್ನೆಸ್ಸಲ್ಲೇನು ಅಂತ ಪ್ರಾಫಿಟ್ ಬರಲ್ಲ. ಯಾಕಂದರೆ ನಾನು ಮಾಡೋ ಬಿಸ್ನೆಸ್ ಇವ್ರು ಮಾಡಿದ್ರೆ ಇವರೆಲ್ಲಿ ಉದ್ಧಾರ ಆಗ್ಬಿಡ್ತಾರೋ ಅನ್ನೋ ಒಂದು ಟೆನ್ಷನ್ ಅವರಿಗೆ. ತುಂಬ ಜನನ ಕೇಳಿ, ಅದೇ ಇದರಲ್ಲಿ ಎಲ್ಲನೂ ಮಾಡಿರ್ತಾರೆ, ಇಡೀ ಲೈಫನ್ನ ಅಂದರೆ ದೊಡ್ಡ ಶ್ರೀಮಂತರಲ್ದಿದ್ರು ತಕ್ಕ ಮಟ್ಟಿಗೆಲ್ಲ ಸೆಟಲ್ ಮಾಡ್ಕೊಂಡಿರ್ತಾರೆ, ಮಕ್ಕಳು ಮದುವೆ ಮಾಡಿರ್ತಾರೆ, ಓದಿಸಿರ್ತಾರೆ, ಎಲ್ಲ ಮಾಡಿರ್ತಾರೆ. ಒಂದು ಆಟೋ ಓಡಿಸ್ಕೊಂಡೇ ಅದೆಲ್ಲ ಮಾಡಿರ್ತಾರಲ್ವ ಸುಮಾರು ಜನ. ಅವ್ರ ಹತ್ರ ಹೋಗಿ ಕೇಳಿ, ಆಟೋ ಓಡಿಸಿ ಏನು ಪ್ರಯೋಜನ ಇಲ್ಲ. ಮತ್ತೆ ಯಾಕೆ ಅಷ್ಟು ವರ್ಷ 20-30 ವರ್ಷದಿಂದ ಅದನ್ನೇ ಮಾಡ್ತಿದ್ದಾರೆ ಅವರು? ಲಾಸ್ ಆದ್ರೆ ಯಾರು ಮಾಡ್ತಾರಾ? ಆದರೂ ಅವ್ರ ಸೀಕ್ರೆಟನ್ನ ಹೇಳೋಕ್ಕೆ ರೆಡಿ ಇರೋದಿಲ್ಲ. ಅಂಥವ್ರ ಹತ್ರನೂ ಕೇಳಬಾರ್ದು. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದೆಯಾ, ನಾನು ಮಾಡೇ ಮಾಡ್ತೀನಿ, ಇದು ಕಷ್ಟ ಆದ್ರೂ ಪರವಾಗಿಲ್ಲ, ಇದರಲ್ಲೇ ಅಚೀವ್ ಮಾಡ್ತೀನಿ ಅಂತ ಬಂತ ತಲೆಗೆ, ಮಾಡಿ. ಸ್ವಾರ್ಥ ಇಲ್ಲದೆ ನಿಮಗೆ ದಾರಿ ತೋರಿಸುವಂಥವ್ರ ಹತ್ರ ಮಾತ್ರ ಹೋಗಿ ನಿಮ್ಮ ಅಭಿಪ್ರಾಯಗಳನ್ನ ಹೇಳಿ. ಸಿಕ್ತವ್ರ ಹತ್ರ ಎಲ್ಲ ಹೋಗಿ ಕೇಳಬೇಡಿ. ಯಾರ ಕೈ ಅಂದರೆ ಅವ್ರ ಕೈಗೆ ಉಳಿ ಸುತ್ತಿಗೆನ ಕೊಡಬೇಡಿ. ಹೆಂಗೆ ಬೇಕೋ ಹಂಗೆ ಕೆತ್ತಾರೆ. ನಿಮ್ಗೊಂದು ಸ್ಟ್ರಕ್ಚರ್ ಏನಿರುತ್ತೆ, ನೀವು ಶಿಲ್ಪಿ ಆಗಬೇಕು ಅಂತಿದ್ದೀರಲ್ವ, ಶಿಲ್ಪಿ ಆಗಲ್ಲ, ನೀವು ಅಂಗವಿಕಲರಾಗ್ಬಿಡ್ತೀರಿ. ಅವ್ರು ಎಲ್ಲಿ ಬೇಕಾದ್ರೂ ಕೆತ್ಬೋದು, ನಿಮ್ಮ ಮನಸ್ಸನ್ನು ಬೇಕಾದ್ರೂ ಕೆತ್ಬೋದು, ತಲೆನ ಬೇಕಾದ್ರೂ ಕೆತ್ಬೋದು, ಕೈನ ಬೇಕಾದ್ರೂ ಕೆತ್ಬೋದು, ಕಾಲನ್ನು ಬೇಕಾದ್ರೂ ಕೆತ್ಬೋದು. ಅವ್ರಿಷ್ಟ. ಅವ್ರ ಕೈ ಕೊಟ್ಬಿಟ್ಟಿದ್ದೀರಲ್ವ ಜುಟ್ಟು ಜನಿವಾರ ಉಳಿ ಸುತ್ತಿಗೆನ, ಎಲ್ಲಿ ಬೇಕಾದ್ರೂ ಕೆತ್ತುತ್ತಾರೆ. ಕೆತ್ತಿಸ್ಕೊಳಕ್ಕೆ ನೀವು ರೆಡಿ ಇರಬೇಕು. ನಾನೊಂದು ಸುಂದರವಾದ ಶಿಲ್ಪಿ ಬೇಡ, ಕೈಕಾಲು ಮುರಿದೋಗಿರೋ ಒಂದು ಭಿನ್ನ ಆಗಿರ್ತವಂಥ ಶಿಲ್ಪಿ ಆಗ್ತೀನಿ ಅಂದರೆ ಯಾರ ಕೈಗೆ ಬೇಕಾದ್ರೂ ನಿಮ್ಮ ಅಭಿಪ್ರಾಯಗಳನ್ನ ಕೊಡಿ. ಇಲ್ಲ ನಾನೇ ಆಗಬೇಕು ಅಂತಂದರೆ ಆದಷ್ಟು ನೀವೇ ಫೋಕಸ್ಡ್ ಆಗಿ ನೀವೇ ಯೋಚನೆ ಮಾಡಿ, ನಿಮಗೆ ಕಾನ್ಫಿಡೆಂಟ್ ಬಂತು ಇದ್ರ ಬಗ್ಗೆ ಅಂತಂದರೆ ನೀವೇ ಸ್ಟಾರ್ಟ್ ಮಾಡಿ. ಇನ್ನು ಮುಂದೆ ಸಿಕ್ದವ್ರ ಹತ್ರ ಹೋಗಿ ನಿಮ್ಮ ಅಭಿಪ್ರಾಯಗಳನ್ನ ಹೇಳ್ಬೇಡಿ. ಓಕೆನಾ? ಓಕೆ. ಸರಿ ಅನ್ನಿಸ್ತಾ ಇದೆಯಾ ಇದು? ಗೋಲ್ಡನ್ ನೋಟ್ಸ್ ಮೇಡಮ್ ಇದು. ಅಲ್ವಾ? ಹೌದು. ನಾವೇನು ಮಾಡ್ತೀವಿ, ನಮ್ಮ ಕಡೆ ಒಂದು ಗಾದೆ ಇದೆ, ಊಟಕ್ಕೆ ಮುಂಚೆ ಎಲೆ ಹರ್ಕೊಂಡ್ರಂತೆ ಅಂತ. ಅಂದರೆ ಇನ್ನೂ ಸ್ಟಾರ್ಟೇ ಮಾಡಿರಲ್ಲ, ಆಗಲೇ ಇಂಥದ್ದೊಂದು ಮಾಡ್ತಾ ಇದ್ದೀನಿ, ಹಿಂಗೆ ಮಾಡ್ತಿದ್ದೀನಿ ಅಂತ ಎಲ್ಲರ ಹತ್ರನೂ ಹೇಳ್ಕೊಂಬರೋದು. ಸೈಲೆಂಟಾಗಿ ಕೆಲಸನ ಸ್ಟಾರ್ಟ್ ಮಾಡಿ. ಯಾರ ಹತ್ರ ಎಲ್ಲ ಹೇಳೋ ಅಂಥ ಅವಶ್ಯಕತೆ ಇಲ್ಲ. ಕೆಲಸ ಆದಮೇಲೆ ಎಲ್ರಿಗೂ ಗೊತ್ತಾಗುತ್ತಲ್ವಾ, ಆಗಿದೆ ಇವ್ರು ಮಾಡಿದ್ದಾರೆ ಅಂತ. ಅವಾಗ ಗೊತ್ತಾಗ್ಲಿ ಬಿಡಿ. ಊರಿಗೆ ಮುಂಚೆನೇ ಏನಕ್ಕೆ ಫಸ್ಟಿಗೆ ನೀನು ಮನೆ ಕಟ್ಟಕ್ಕೆ ಶುರು ಮಾಡಿದ್ದೀನಿ. ನೆಂಟರು ನಿಷ್ಟ್ರು ಫ್ರೆಂಡ್ಸು ಎಲ್ಲರ ಹತ್ರನೂ ಹೇಳ್ಕೊಂಬಂದ್ಬಿಡೋದು. ಅವ್ರೇನು ಮಾಡ್ತಾರೆ, ಆದಷ್ಟು ನೀನು ಮನೆ ಕಟ್ಟಕ್ಕೆ ಆಗದೆ ಇರೋ ಥರ ನೋಡ್ಕೋತಾರೆ. ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ, ಸೈಲೆಂಟಾಗಿ ಮಾಡಿ, ಅದು ಚೆನ್ನಾಗಾಯಿತು, ವರ್ಕೌಟ್ ಆಯಿತು, ಒಳ್ಳೆ ಬಿಸ್ನೆಸ್ ಆಯಿತು, ಲಾಭ ಬಂತು,
ನೋಡಿದವ್ರು ಅವರೇ ಹೋಗಿ ಹೇಳ್ತಾರೆ ಇಂಥ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಹಿಂಗೆ ಲಾಭ ಬರ್ತಾ ಇದೆ, ಚೆನ್ನಾಗಾಗಿದ್ದಾರೆ ಅಂತ. ಊರಿಗೆ ಮುಂಚೆ ಏನಕ್ಕೆ ಹೇಳ್ತೀರಾ? ಸೀಕ್ರೆಟ್ ಆಗಿ ಮಾಡ್ತೀರಾ? ಇನ್ಮೇಲೆ ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂದರೆ ಅದು ಒಂದು ಸ್ಟೇಬಲ್ ಆಗಿ ನಿಲ್ಲವರೆಗೂ ಸೀಕ್ರೆಟ್ ಆಗಿರಿ. ಸಿಕ್ದವ್ರ ಹತ್ರ ಎಲ್ಲನೂ ನಿಮ್ಮ ಮನಸ್ಸಿನ ಅಭಿಪ್ರಾಯಗಳನ್ನ, ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸದ ಬಗ್ಗೆ ಎಲ್ಲರ ಹತ್ರ ಹೇಳ್ಕೊಂಡು ಬರೋಂಥ ಅವಶ್ಯಕತೆ ಇಲ್ಲ. ಮತ್ತೇನಾದ್ರು ಹೊಸ್ದಾಗಿ ಸ್ಟಾರ್ಟ್ ಮಾಡ್ತೀರಾ ಅಂದರೆ ಅದ್ರ ಬಗ್ಗೆ ಯಾರಿಗೆ ನಾಲೆಡ್ಜ್ ಇರುತ್ತೆ, ನಿಸ್ವಾರ್ಥವಾಗಿ ನಿಮ್ಗೆ ಯಾರು ದಾರಿ ತೋರಿಸ್ತಾರೆ ಅವ್ರ ಹತ್ರ ಮಾತ್ರ ಅಭಿಪ್ರಾಯಗಳನ್ನ ಕೇಳಿ, ಎಲ್ಲರ ಹತ್ರನೂ ಕೇಳಬೇಡಿ. ಇದೇ ಇವತ್ತಿನ ಪಾಠ. ಓಕೆ, ಲೋಕೇಶ್ ಸರ್ ಬಂದಿದ್ದಾರೆ. ಲೋಕೇಶ್ ಸರ್, ವೆಲ್ಕಮ್. ಥ್ಯಾಂಕ್ ಯು ಮೇಡಮ್. ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ನಮಸ್ತೆ. ನಮಸ್ತೆ ಮೇಡಮ್. ಇವತ್ತು ರೆಗ್ಯುಲರ್ ಆಗಿ ಮೊದಲೆಲ್ಲ ಮಾಡ್ತಾ ಇದ್ವಲ್ಲ ಅದೇ ತರದ್ದು ಪ್ರಾಣಾಯಾಮ ಇವತ್ತು ಸ್ಟಾರ್ಟ್ ಮಾಡೋಣ. ನೆನ್ನೆ ಹೇಳ್ಕೊಟ್ನಲ್ಲ ಅದನ್ನ ನೀವು ಯಾವಾಗ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಪ್ರಾಕ್ಟೀಸ್ ಮಾಡ್ಬೋದು, ಆಯ್ತಾ? ಅದಕ್ಕೆ ನಿಂತದೇ ಜಾಗ ಬೇಕು, ಹಿಂಗೆ ಇರಬೇಕು, ಬಟ್ ಕೂತ್ಕೊಳ್ಳೋ ಪೊಸಿಷನ್ ಅದೆಲ್ಲ ಕರೆಕ್ಟ್ ಆಗಿರ್ಲಿ ಅಷ್ಟೇ. ಆಮೇಲೆ ಅದನ್ನ ಮಾಡ್ಬೇಕಾದ್ರೆ ಯಾವುದೇ ತರದ ದೇಹದಲ್ಲಿ ಹಿಂಗೆ 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 ಈ ತರ ಎಲ್ಲ ಮಾಡಬಾರ್ದು. ಅದು ವಾಯುನ ನಾವು ಉತ್ತೇಜನಗೊಳಿಸ್ತಾ ಇರೋದು, ಅಂದ್ರೆ ಒಂದು ಕಡೆಗೆ ಅದು ಮೂವ್ಮೆಂಟ್ ಮಾಡ್ತಾ ಇರೋದು. ಸೊ ಅದಕ್ಕೆ ಕರೆಕ್ಟ್ ಆಗಿ ಫ್ಲೋ ಆಗಕ್ಕೆ ಬಿಡ್ಬೇಕು. ನಾವು ಈ ತರ ಎಲ್ಲ ಆಕ್ಷನ್ ಮಾಡಿದಾಗ ಏನಾಗುತ್ತೆ, ಅದು ಡಿಸ್ಟರ್ಬ್ ಆಗುತ್ತೆ. ಅದನ್ನ ಮಾಡಕ್ಕೆ ಬಿಡ್ಬೇಕು. ಸೊ ನಮ್ಮಲ್ಲಿರೋಂಥ ವಾಯುಗಳು ಕರೆಕ್ಟ್ ಆಗಿ ಕೆಲಸ ಮಾಡಬೇಕು. ಅದು ವಾಯುಗಳು ಎಷ್ಟು ತರ ವಾಯುಗಳಿದಾವೆ, ಏನೇನು ಯಾವ್ಯಾವ ಎಲ್ಲೆಲ್ಲಿ ಇರ್ತವೆ ಅಂತ ಇನ್ನೊಂದು ದಿವಸ ಹೇಳೋಣ. ಟೈಮ್ ಆಯ್ತು, ನಾವು ಇವತ್ತು ಸ್ಟಾರ್ಟ್ ಮಾಡೋಣ. ಓಕೆ, ಮೊದಲು ಗಣಪತಿ ಧ್ಯಾನ. ಓಂ ಗಣಪತಿ ರಾಮ ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ. ನಂತರ ನೇರವಾಗನ್ನ ಈಗ ಮೊದಲನೇ ಪ್ರಾಣಾಯಾಮ ಬಂದು ಭಸ್ತ್ರಿಕಾ ಪ್ರಾಣಾಯಾಮನ ಮಾಡೋಣ. ಸೊ ಏನಿಲ್ಲ, ಕೈನ ಉಸಿರು ತಗೊಳ್ದ ಮೇಲೆ ಹೋಗ್ಬೇಕು, ಜೋರಾಗಿ ಉಸಿರು ಬಿಡ್ತಾ ಕೈ ಹಿಂಗೆ ಕೆಳಗಡೆ ಬರ್ತದೆ ಅಷ್ಟೇ. ಸಿಂಪಲ್ ಆಗಿದೆ. ಸ್ಟಾರ್ಟ್ ಮಾಡಿ. ಕೈನ ಯಾವಾಗ ನೋಡಿ ಈ ರಿಬ್ಸ್ ಪಕ್ಕಕ್ಕೆ ಪ್ರೆಷರ್ ಕೊಟ್ಟು ಎಳಿಬೇಕು, ಆಯ್ತಾ? ಅಲ್ಲಿ ಟಚ್ ಆಗ್ಬೇಕು. ಹಿಂಗೆ ಹಿಂಗೆ ಹಿಂಗೆಲ್ಲ ಮಾಡೋದಲ್ಲ, ಹಿಂಗೆ ಬಂದು ಇಲ್ಲಿಗೆ ಬಂದು ಟಚ್ ಆಗ. ಓಕೆ, ಸ್ಟಾರ್ಟ್. ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್. ರಿಲ್ಯಾಕ್ಸ್. ಎಲ್ಲ ಪ್ರಾಣಾಯಾಮಗಳು ಮಿನಿಮಮ್ 5 ನಿಮಿಷ ಮಾಡಿದ್ರೆ ಸಾಕು. ನಾವೊಂದು 5 ತರದ್ದು ಮಾಡ್ತಾ ಇದೀವಿ. ಎಲ್ಲ 5 ನಿಮಿಷ ಮಾಡಿದ್ರೆ ಒಂದು 25 ನಿಮಿಷ ಆಗುತ್ತೆ, ಮುಗಿದತ್ತೆ, ಸಾಕು. ರಿಲ್ಯಾಕ್ಸ್ ಮಾಡಿ. ಯಾವುದೇ ಪ್ರಾಣಾಯಾಮ ಆದ್ಮೇಲೆ ನಿಧಾನವಾಗಿ ಉಸಿರಾಟ ಆಡ್ಬೇಕು. ಅವಾಗ ನಿಮ್ಗೆ ಆಟೋಮೆಟಿಕ್ ಆಯಾಸ ಎಲ್ಲ ಕಡಿಮೆ ಆಗುತ್ತೆ. ಈಗ ಕಪಾಲಭಾತಿ. ಉಸಿರು ತಗೋಬೇಕು, ಹೊರಗಡೆ ಹಾಕ್ಬೇಕಾದ್ರೆ ಹೊಟ್ಟೆನ ಒಳಗಡೆಗೆ ಪುಷ್ ಮಾಡಬೇಕು.
ಅದನ್ನ ಸ್ವಲ್ಪ ಫಾಸ್ಟ್ ಆಗಿ ಮಾಡಬೇಕು. ತುಂಬಾ ಫಾಸ್ಟ್ ಆಗಿ ಮಾಡಕ್ ಆಗದೇ ಇರೋರು ಸ್ಲೋ ಆಗಿ ಮಾಡಿ, ನಿಧಾನಕ್ಕೆ ಮಾಡಿ, ಪರವಾಗಿಲ್ಲ. ಮಾಡ್ತಾ ಮಾಡ್ತಾ ಪ್ರಾಕ್ಟೀಸ್ ಮಾಡಬೇಕು, ಫಾಸ್ಟ್ ಆಗಿ ಮಾಡಬೇಕು. ಯಾಕಂದ್ರೆ ಆ ಆಕ್ಷನ್ ಅಲ್ಲಿ ನಮ್ಗೆ ಅಬ್ಡಮನ್ ಏರಿಯಾ ಪೈನ್ ಬರೋ ರೇಂಜಿಗೆ ಮಾಡ್ಬೇಕು, ಅವಾಗಲೇ ಅದು ವರ್ಕ್ ಆಗುತ್ತೆ. ಇದೆಲ್ಲ ಡಿಟಾಕ್ಸ್ ಆಗ್ಬೇಕಲ್ಲ. ಯಾವುದು ನಮ್ಮ ಫ್ಯಾಕ್ಟ್ರಿ, ಅದು ಹೆಚ್ಚು ಕಮ್ಮಿ ನಮ್ದು ತಿಂದಿದ್ದೆಲ್ಲ ಜೀರ್ಣ ಆಗುವಂತ ಜಾಗ. ಸೊ ಫ್ಯಾಕ್ಟ್ರಿ ಏರಿಯಾನ ಕ್ಲೀನ್ ಮಾಡೋದು ಅಂತ ಸ್ಟಾರ್ಟ್ ಮಾಡಿ. ರಿಲ್ಯಾಕ್ಸ್ ಮಾಡಿ, ಮತ್ತೆ ಮಾಡಿ. ಇದು ಇದು 2 ಸುತ್ತು ಮಾಡಿದೀವಿ, ಸಾಕು. ಇನ್ನು ಯಾರಾದ್ರೂ ಮಾಡ್ಬೇಕು ಅಂದ್ರೆ ಮಾಡ್ತಾ ಇರಿ, ತೊಂದರೆ ಏನಿಲ್ಲ. ನಾನು ನಿಲ್ಸಿ ಅಂದಾಗ ನಿಲ್ಲಿಸ್ಬೇಕು, ಸ್ಟಾರ್ಟ್ ಮಾಡಿ ಅಂದಾಗ ಮಾಡ್ಬೇಕು ಅಂತೇನಿಲ್ಲ. ನೆಕ್ಸ್ಟ್ ಪ್ರಾಣಾಯಾಮಕ್ಕೂ ಇದಕ್ಕೂ ಒಂದು 3 ಸರಿ ಆದ್ರೂ ಉಸಿರಾಟ ಗ್ಯಾಪ್ ಕೊಟ್ಬಿಟ್ಟು ಮಾಡ್ತಾ ಇರಿ ಅಷ್ಟೇ. ಈಗ ನಾನು ಮಾತಾಡೋ ಟೈಮಲ್ಲಿ ಮಾಡ್ತಾ ಇರಿ, ತೊಂದರೆ ಇಲ್ಲ. ಮಾಡಕ್ ಸಾಧ್ಯವಾದ್ರೆ, ಆರಾಮ್ ಅನ್ಸಿದ್ರೆ ಮಾಡ್ತಾ ಇರಿ. ಈಗ ಉಜ್ಜಯಿ ಪ್ರಾಣಾಯಾಮ. ದೀರ್ಘವಾದ ಉಸಿರು ತಗೊಳ್ಳಿ, ಎದೆ ತುಂಬಾ ಹೊಟ್ಟೆ ತುಂಬಾ ಎಲ್ಲ ಉಸಿರನ್ನ ತುಂಬಿಕೊಂಡು ಅದನ್ನ ಹೋಲ್ಡ್ ಮಾಡಿ. ಹೋಲ್ಡ್ ಮಾಡಿ ಬಿಡ್ಬೇಕಾದ್ರೆ ಬಾಯಿಂದ ಹೊರಗಡೆ ಉಸಿರಾಕಿ, ಉಸಿರನ್ನ ಹೊರಗಡೆ ಹಾಕ್ಬೇಕು. ನಿಮ್ಮ ಕೈಲಿ ಎಷ್ಟೊತ್ತಾಗತ್ತೋ ಅಷ್ಟೊತ್ತು ಮಾತ್ರ ಹೋಲ್ಡ್ ಮಾಡಿ. ಇದಕ್ಕೆ ಯಾವುದೇ ತರದ ಟೈಮ್ ಲಿಮಿಟ್ ಇಲ್ಲ. ನಿಮ್ಗೆ 10 ಸೆಕೆಂಡ್ ಆಗತ್ತಾ, 20 ಸೆಕೆಂಡ್ ಆಗತ್ತಾ, 30 ಸೆಕೆಂಡ್ ಆಗತ್ತಾ, ಕೆಲವರು ನಿಮಿಷ ಕೂಡ ಮಾಡ್ತಾರೆ. ಆಯ್ತಾ? ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನೀವು ಕೂಡ ಆ ರೇಂಜ್ ಅನ್ನ ರೀಚ್ ಆಗ್ತದೆ, ತೊಂದರೆ ಏನಿಲ್ಲ. ಸ್ಟಾರ್ಟ್ ಮಾಡಿ.
ರಿಲ್ಯಾಕ್ಸ್ ಮಾಡಿ. ಎಷ್ಟು ಬಾರಿ ಆಗುತ್ತೋ ಅಷ್ಟು ಬಾರಿ ಮಾಡಿ, ತೊಂದರೆ ಏನಿಲ್ಲ. ನಾವು ಇವಾಗ ಹೆಚ್ಚು ಕಮ್ಮಿ ಇದನ್ನು ಶುರು ಮಾಡಿ 5 ನಿಮಿಷ ಆಗ್ತಾ ಬಂತು. 5 ನಿಮಿಷದಲ್ಲಿ ನಾನು 7 ಸಾರಿ ಮಾಡಿದ್ದೀನಿ. ಅಂದ್ರೆ ಅಲ್ಲಿಗೆ ನಾವು ಹೆಚ್ಚು ಕಮ್ಮಿ 3/4 ನಿಮಿಷ ಒಂದು ಸಾರಿ ಉಸಿರಾಟ ಆಡಿದ್ದೀವಿ ಅಂತ ಅರ್ಥ. ನಮ್ಮ ಒಂದು ಉಸಿರಾಟ ಬರೀ ಅಂದ್ರೆ 3/4 ನಿಮಿಷ ತಗೊಂಡಿದ್ದೆ ಒಂದು ಸಾರಿ ಉಸಿರಾಡೋದಕ್ಕೆ. ಅಲ್ಲಿಗೆ ನಮ್ದು 6 ಸೆಕೆಂಡ್ ಅಥವಾ 7 ಸೆಕೆಂಡ್ಗೆ ಒಂದ್ಸಾರಿ ಉಸಿರಾಡ್ತೀವಿ. ಇದು 3/4 ಸೆಕೆಂಡ್ ಅಂದ್ರೆ ಹೆಚ್ಚು ಕಮ್ಮಿ ನಾವು 30-35 ನಿಮಿಷ, 40 ನಿಮಿಷನೇ ಜಾಸ್ತಿ ಆಯ್ತು. ಸೊ ಇದನ್ನ ಮಾಡ್ತಾ ಹೋಗ್ಬೋದು. ಅದೇ ತರ ಎಲ್ಲ ಪ್ರಾಣಾಯಾಮಗಳು ಇವಾಗ ಇಲ್ಲಿಂದ ಈ ಕಡೆ ಬರೋದು. ಆ ಮೊದ್ಲು ಹೇಳಿದ 2 ಪ್ರಾಣಾಯಾಮಗಳು ಕ್ಲೀನಿಂಗ್, ಅವು ಕ್ಲೀನ್ ಮಾಡ್ತಾರೆ. ಯಾಕಂದ್ರೆ ಒಂದೊಂದು ಫಸ್ಟ್ ಏನೇ ಮಾಡ್ಬೇಕಾದ್ರೂ ನಾವು ಏನ್ ಮಾಡ್ಬೇಕು, ಕ್ಲೀನಿಂಗ್ ಇರ್ಬೇಕು. ವಿತೌಟ್ ಕ್ಲೀನಿಂಗು ನಾವು ಮಾಡಕ್ ಹೋದ್ರೆ ಚೆನ್ನಾಗಿರೋದಿಲ್ಲ ಅಲ್ವಾ. ಸೊ ಮೊದಲು 2 ಮಾಡುವಂತ ಎಕ್ಸರ್ಸೈಸ್ ಅಲ್ಲಿ ಕ್ಲೀನ್ ಆಗುತ್ತೆ, ಬಾಡಿ ಡಿಟಾಕ್ಸ್ ಆಗುತ್ತೆ. ಈಗ ನಾನು ಭಸ್ತ್ರಿಕಾ ಹೇಳ್ಕೊಟ್ಟೆ, ಅದ್ರಲ್ಲಿ ಏನಾಗುತ್ತೆ, ನಿಮ್ ನಾಸ್ಟ್ರಿಲ್ಸ್ ಅಂದ್ರೆ ಈ ಮೂಗಿನ ಉಸಿರಾಟ ಆಡಂತ ನಾಳಗಳು ಇವೆಲ್ಲಾನು ಲಂಗ್ಸ್ ಎಲ್ಲ ಕ್ಲೀನ್ ಆಗುತ್ತೆ. ಯಾಕಂದ್ರೆ ಜೋರಾಗಿ ಉಸಿರಾಗ್ತೀವಲ್ಲ, ಹೊರಗಡೆ ಉಸಿರಾಗ್ತೀವಿ, ಅವಾಗ ಏನಾಗುತ್ತೆ, ಅದೆಲ್ಲ ಕ್ಲೀನ್ ಆಗುತ್ತೆ. ಕಪಾಲಭಾತಿ ಮಾಡಿದಾಗ ಹೊಟ್ಟೆನ ಪ್ರೆಷರ್ ಮಾಡಿ ಇದ್ ಮಾಡ್ತಾ ಇರ್ತೀವಿ, ಅವಾಗ ಅಲ್ಲಿ ಏನಾದ್ರು ಇದ್ರೆ ಅದೆಲ್ಲ ಸೆಟ್ಲ್ ಆಗುತ್ತೆ ಎಲ್ಲ. ಈಗ ಚೀಲನ ನಾವು ತುಂಬಿರೋ ಚೀಲನ ಹಿಂಗೆ ಅಲ್ಲಾಡ್ಸಿದ್ರೆ ಏನಾಗುತ್ತೆ, ಸೆಟ್ಲ್ ಆಗುತ್ತಲ್ಲ, ಹಂಗೆ ಎಲ್ಲ ಸೆಟ್ಲ್ ಆಗುತ್ತೆ. ಸೊ ಇದು ಫಸ್ಟ್ ಅವೆರಡು ಮಾಡ್ಕೋಬೇಕು. ಅದಾದ್ಮೇಲೆ ಮಿಕ್ಕಿದ್ ಏನೇನ್ ಮಾಡ್ತೀವಲ್ಲ ಇದನ್ನ ನಿಯಂತ್ರಣವಾದ ಉಸಿರಾಟ ಮಾಡ್ತಾ ಇದ್ರೆ ಉಸಿರಾಟ ನಾವು ಕರೆಕ್ಟ್ ಆಗಿ ಅವಾಗ ನಿಮಿಷಕ್ಕೆ 12-15 ಬಾರಿ ಉಸಿರಾಡೋದನ್ನ ಆಟೋಮೆಟಿಕ್ ಆಗಿ ಆಗ್ಬಿಡುತ್ತೆ. ನಮ್ಗೆ ಗೊತ್ತಿರಲ್ಲ, ಅವೇ ಅಬ್ಸರ್ವ್ ಮಾಡ್ಬೇಕಾದ ಅಗತ್ಯ ಇಲ್ಲ. ಅವಾಗ ನಾವು ನಿಮಿಷಕ್ಕೆ 12, ಕೆಲವರೆಲ್ಲ ಇನ್ನು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಕೆಲವರು ಬರೀ 1 ನಿಮಿಷಕ್ಕೆ 10 ಸರಿ ಉಸಿರಾಟ ಇರ್ತಾರೆ. ನೀವಲ್ಲಿ ಲೆಕ್ಕ ಹಾಕೊಳ್ಳಿ, ಒಂದು ದಿನಕ್ಕೆ ಒಬ್ಬ ಸರಾಸರಿ ಮನುಷ್ಯ, ಆರೋಗ್ಯವಾದ ಮನುಷ್ಯ ಅಲ್ಲ, ಸರಾಸರಿ ಒಬ್ಬ ಎಲ್ಲ ಮನುಷ್ಯರು ಎಷ್ಟು ಸಾರಿ ಉಸಿರಾಡ್ತಾರೆ ಗೊತ್ತಾ ಒಂದು ದಿವಸಕ್ಕೆ? ಗೊತ್ತಿಲ್ಲ ಯಾರಿಗೂ? ನಂಬರ್ಸ್ ಏನಾದ್ರು ಗೊತ್ತಿರೋ ನಿಮ್ಗೆ ಕಮೆಂಟ್ ಹಾಕಿ. ಗೊತ್ತಿಲ್ಲ, ಓಕೆ. 21,500 ಸಾವಿರ, 21ರಿಂದ 22,000 ಅನ್ಕೊಳ್ಳಿ. 21ರಿಂದ 22,000 ಬಾರಿ ಒಂದು ದಿನಕ್ಕೆ ಉಸಿರಾಡ್ತೀವಿ ನಾವು. ಒಬ್ಬ ಆರೋಗ್ಯವಂತ ವ್ಯಕ್ತಿ ಅಥವಾ ಆರೋಗ್ಯನ ಚೆನ್ನಾಗಿ ಇಟ್ಕೋಬೇಕು ಅನ್ನೋ ವ್ಯಕ್ತಿ ಇದನ್ನ ಕಡಿಮೆ ಮಾಡ್ತಾ ಬರ್ಬೇಕು. ಈಗ 1,000 ಕಡಿಮೆ ಆಯ್ತು ಅಂತ ಇಟ್ಕೊಳ್ಳಿ ಒಂದ್ ದಿನಕ್ಕೆ, ನಿಮ್ಮ ಆಯಸ್ಸು ಹಂಗೆ ನೋಡ್ಕೊಂಡು ಹೋಗಿ. ಒಂದು ತಿಂಗಳಿಗೆ 1 ದಿನಾನೇ ಆಡ್ ಮಾಡ್ದಂಗೆ ಇದನ್ನ ಸರಿಯಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಆಯಸ್ಸು 1 ತಿಂಗಳಲ್ಲಿ 30 ದಿವಸ ಇದ್ರೆ ನಿಮ್ದು 31 ದಿವಸ, 32 ದಿವಸ ಆಗ್ಬಿಡುತ್ತೆ. ಅಲ್ಲಿಗೆ ವರ್ಷಕ್ಕೆ 15 ದಿವಸ ಆಡ್ ಆಗ್ಬಿಡುತ್ತೆ, ಅಥವಾ 10 ದಿವಸ ಆಡ್ ಆಗ್ಲಿ ಸಾಕು ಅಲ್ವಾ. ಸೊ ಆರೋಗ್ಯವಾಗಿ, ಯಾಕಂದ್ರೆ ನಮ್ಗೆ ಕೆಲವು ಸಾರಿ ಅನ್ಕೋತಿರ್ತೀವಲ್ಲ, ಮೇಡಮ್ ಅವಾಗಲೇ ಹೇಳ್ತಾ ಇದ್ರು ಏನಾದ್ರು ಮಾಡ್ಬೇಕು. ಕೆಲವು ಸಾರಿ ಏನಾದ್ರು ಮಾಡ್ಬೇಕು ಅಂದ್ರೆ ಟೈಮ್ ಇಲ್ಲ ಅಂತಾರಲ್ಲ, ಇದನ್ನೆಲ್ಲ ಮಾಡಿ ಟೈಮ್ ಆಟೋಮೆಟಿಕ್ ಆಗಿ ಎಕ್ಸ್ಟೆಂಡ್ ಆಗ್ಬಿಡುತ್ತೆ. ಇನ್ನೊಂದು ವಾರ ಟೈಮ್ ಇದ್ರೆ ಇದು ಮುಗಿಸ್ಬಿಡ್ತಿದ್ದೆ ಅಂತಾರಲ್ಲ, ಇದನ್ನೆಲ್ಲ ಮಾಡಿದ್ರೆ ವಾರ ಟೈಮ್ ಆರಾಮಾಗಿ ಬರುತ್ತೆ. ಅಂದ್ರೆ ಇನ್ನು ಪ್ರಾಕ್ಟೀಸ್ ಮಾಡಿದ್ರೆ 1 ವರ್ಷಕ್ಕೆ 12 ತಿಂಗಳು 13 ತಿಂಗಳು ಮಾಡ್ಕೊಳ್ಬಹುದು ನಾವು. ಸೊ ಇದು ನಾನು ನಾನು ನೆನ್ನೆ ಹೇಳಿದಲ್ಲ ಬೋನಸ್ ಅಂತ, ಇವೆಲ್ಲ ಇದನ್ನ ಬೋನಸ್ ತರ ನಾವು ತಗೋಬೇಕು. ಇದನ್ನ ಕೊಡಕ್ ರೆಡಿ ಇದ್ದಾನೆ ಭಗವಂತ, ಬಟ್ ಪಡ್ಕೊಳಕ್ ನಮ್ಗೆ ಅರ್ಹತೆ ಇರ್ಬೇಕಲ್ವಾ. ಅಕಸ್ಮಾತ್ ಅದ್ರ ಮಧ್ಯೆ ಆಕಸ್ಮಿಕ ಸಾವು ಅದೆಲ್ಲ ಏನು ಮಾಡಕ್ಕಾಗಲ್ಲ. ಅದು ವಿಧಿ ಲಿಖಿತಗಳು ಅಥವಾ ಹಣೆ ಬರ ಅಂತ ಏನೋ ಅಂತೀವಲ್ಲ, ಅದೆಲ್ಲ ಅದು ಹಿಡಿದೋಗುತ್ತದೆ. ಆದರೆ ನಾವು ಏನಾದ್ರೂ ಹೆಚ್ಚಿಗೆ ಬೇಕು ಅಂತಂದ್ರೆ ಯಾರನ್ನ ಕೇಳ್ಬೇಕು? ಭಗವಂತನ ಕೇಳ್ಬೇಕು. ಸರಿ, ಅವನ್ ಕೊಡ್ತಾನೆ, ಅಸ್ತು ಅಂತ, ತಥಾಸ್ತು ಅಂತ. ತಗೊಳಕ್ ನೀನ್ ರೆಡಿ ಇರ್ಬೇಕಲ್ವಾ. ಸೊ ನೀನ್ ತಯಾರಾಗಿರ್ಬೇಕಲ್ವಾ, ಅದಕ್ಕೋಸ್ಕರ ಅಷ್ಟೇ. ಈ ವಿಜಯ ಪ್ರಾಣಾಯಾಮ ಆಗಿರೋರು ನಿಲ್ಸಿ, ನಿಧಾನವಾಗಿ ಉಸಿರಾಡಿ. ಈಗ ಭ್ರಾಮರಿ ನೋಡಿ, ಈ ಹೆಬ್ಬೆಟ್ಟಿಂದ ಕಿವಿಯ ಚರ್ಮ ಸಮೇತ ಮುಚ್ಕೋಬೇಕು. ದೀರ್ಘವಾಗಿ ಉಸಿರೆಳಿಬೇಕು. ಬಿಡ್ಬೇಕಾದ್ರೆ ಅನ್ನೋ ಸೌಂಡ್ ಮಾಡ್ಕೊಂಡು ಉಸಿರು ಬಿಡ್ಬೇಕು. ಸ್ಟಾರ್ಟ್ ಮಾಡಿ ಎಲ್ರು.
ಬ್ಯಾಗ್ಸ್ ನೋಡಿ, ಬ್ರಾಹ್ಮರಿ ಮಾಡ್ಬಿಟ್ರೆ ಬ್ರೈನ್ ಎಲ್ಲ ಕ್ಲೀನ್ ಆದಂಗೆ. ಇದು ಮಕ್ಳು ಯಾರಾದ್ರೂ ಇದ್ದ ಮನೇಲಿ, ನಿಮ್ಮ ಚಿಕ್ಕ ಮಕ್ಳು ಅಂದ್ರೆ ಓದ್ತಾ ಇರುವಂತ ಮಕ್ಳು ಯಾರಾದ್ರೂ ಇದ್ರೆ ಖಂಡಿತ ಇದ್ರ ಅಭ್ಯಾಸ ಮಾಡಿಸಿ ಅವ್ರ ಹತ್ರ. ಅವ್ರಿಗೆ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ. ಆಮೇಲೆ ಅವರು ಏಕಾಗ್ರತೆ ಅಂದ್ರೆ ಕಾನ್ಸಂಟ್ರೇಷನ್ ಲೆವೆಲ್ ಜಾಸ್ತಿ ಆಗುತ್ತೆ. ಆಯ್ತಾ? ಪ್ರಾಕ್ಟೀಸ್ ಮಾಡಿಸಿ. ಓಕೆ, ನೆಕ್ಸ್ಟ್ ನಾಡಿ ಶೋಧನ ಮಾಡೋಣ. ಆಯ್ತಾ? ಅನುಲೋಮ ವಿಲೋಮ. ಈ ತರ ಮುದ್ರೆ ಹಾಕೊಳ್ಳಿ. ಮೊದಲು ಬಲ ಒಳ್ಳೆನ ಮುಚ್ಕೊಂಡು ಎಡಗಡೆಯಿಂದ ದೀರ್ಘವಾದ ಉಸಿರು ತಗೊಳ್ಳಿ. ಬಲಗಡೆ ಅದನ್ನ ಹೊರಗಡೆ ಹಾಕಿ. ಮತ್ತೆ ಬಲಗಡೆಯಿಂದ ತಗೊಳ್ಳಿ, ಎಡಗಡೆಯಿಂದ ಹೊರಗಡೆ ಹಾಕಿ. ಒಂದು ಸುತ್ತು ಇದೇ ತರ ನಿಮ್ಮ ಕೈಲಿ 5 ನಿಮಿಷ ತಗೊಳ್ಳಿ. 5 ನಿಮಿಷದಲ್ಲಿ ಎಷ್ಟು ಸರಿ ಆಗುತ್ತೆ ಅಷ್ಟು ಸರಿ. ಸಾಮಾನ್ಯವಾಗಿ ಇದನ್ನು ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ 1 ನಿಮಿಷ ಅಥವಾ 1.5 ನಿಮಿಷ ಬೇಕು ಒಂದು ಸರಿಗೆ. ನೀವು 1 ನಿಮಿಷಕ್ಕೆ ಒಂದ್ಸರಿ ಮಾಡಿ ಸಾಕು. ಅಂದ್ರೆ 2 ಬಾರಿ ಉಸಿರಾಟ ಅಷ್ಟೇ. ಅದು ಸ್ಟಾರ್ಟ್ ಮಾಡಿ.
ನೋಡಿ ಎಷ್ಟು ನಿಶಬ್ದ ಅಲ್ವಾ? ಪ್ರಾಣಾಯಾಮ ಮಾಡ್ಬೇಕಾದ್ರೆ ಸೈಲೆಂಟ್ ಮೂಡ್ ಗೊತ್ತಾಗುತ್ತೆ. ಏನು ಶಬ್ದ ಇಲ್ಲ, ಏನಿಲ್ಲ. ನಿಧಾನವಾಗಿ ಉಸಿರು ತಗೋತಾ ಇರ್ತೀವಿ, ನಿಧಾನವಾಗಿ ಉಸಿರು ಬಿಡ್ತಾ ಇರ್ತೀವಿ. ಅದ್ರ ಕಡೆ ಗಮನ ಕೊಡಿ. ಅದ್ರ ಜೊತೆಗೆ ಇನ್ನೊಂದು ಆಡ್ ಮಾಡ್ಕೊಳಕ್ ಹೇಳಿದ್ದೆ, ನಿಮ್ಗೆ ಯಾವ್ದು ಇಷ್ಟನೋ ಆ ಮಂತ್ರ ಕೂಡ ಒಂದು ಬಾರಿ ಉಸಿರು ತಗೋಬೇಕಾದ್ರೆ ಒಂದ್ ಬಾರಿ, ಬಿಡ್ಬೇಕಾದ್ರೆ ಒಂದ್ ಬಾರಿ, ತಗೋಬೇಕಾದ್ರೆ ಒಂದ್ ಬಾರಿ, ಬಿಡ್ಬೇಕಾದ್ರೆ ಒಂದ್ ಬಾರಿ. ಈ ತರ ನೀವು ಕರೆಕ್ಟ್ ಆಗಿ 12 ಸಾರಿ ಮಾಡಿದ್ರೆ ಆ ಮಂತ್ರನ 48 ಸಾರಿ ಉಚ್ಚಾರಣೆ ಮಾಡಿದ್ರೆ ಮಂಡಲ ಅಂದ್ರೆ ಒಂದು ಇದಾಯ್ತು ನೋಡಿ. ಮಂತ್ರ ಜಪನೂ ಆಯ್ತು, ಪ್ರಾಣಾಯಾಮನೂ ಆಯ್ತು. ಅಂದ್ರೆ ಫೋಕಸ್ ಲೆವೆಲ್ ಜಾಸ್ತಿ ಮಾಡ್ಕೋಬಹುದಲ್ಲ ಆರಾಮಾಗಿ, ಅಲ್ವಾ? ಇದನ್ನ ಪ್ರಾಕ್ಟೀಸ್ ಮಾಡಿ ಆಯ್ತಾ. ಒಬ್ರು ನೀವು ರಮಣ ಮಹರ್ಷಿಗಳು ಗೊತ್ತಾ ನಿಮ್ಗೆ? ಅವ್ರಿಗೆ ಮೇಡಮ್ ಚಕ್ರ ಸಾಧನ ಅಂತ ಹೇಳ್ತಾರಲ್ಲ, ಅದನ್ನ ಕ್ರಿಯಾ ಯೋಗ, ಕುಂಡಲಿನಿ ಯೋಗ ಅಂತೆಲ್ಲ ಕರೀತಾರೆ. ಮೇಡಮ್ ಚಕ್ರ ಸಾಧನ ಅಂತ ಅದನ್ನ ಹೆಸರಿಟ್ಟಿದ್ದಾರೆ. ಬರೀ ಮೌನ ವ್ರತವನ್ನ ಮಾಡಿ ಅವರು ಕುಂಡಲಿನ ಜಾಗೃತಿ ಮಾಡ್ಕೊಂಡಿದ್ರು, ಆ ಕುಂಡಲಿನಿ ಶಕ್ತಿನ ಜಾಗೃತಿ ಮಾಡ್ಕೊಂಡಿದ್ರು. ಒಬ್ಬ ವ್ಯಕ್ತಿ ಮಿನಿಮಮ್ 4 ಗಂಟೆ ಒಂದೇ ಕಡೆ ಮೌನವಾಗಿ, ಏನು ಡಿಸ್ಟರ್ಬ್ ಇಲ್ಲದೆ ಒಂದೇ ಕಡೆ ಅವನು ಒಂದು ಪೋಸ್ ಅಲ್ಲಿ, ಅಂದ್ರೆ ಅರ್ಧ ಪದ್ಮಾಸನನೋ ಅಥವಾ ಸುಖಾಸನದಲ್ಲೋ ಕೂತ್ಕೊಂಡ್ರು ಕೂಡ ಚಕ್ರಗಳು ಆಕ್ಟಿವೇಟ್ ಆಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಅಂದ್ರೆ ಫೋಕಸ್ ಮಾಡ್ತಾ ಇರ್ಬೇಕು ನಮ್ಮ ಮೇಲೆ, ನಮ್ಮ ದೇಹದ ಒಳಗಡೆ ನಾವು ನೋಡ್ತಾ ಇರ್ಬೇಕು, ಏನೇನ್ ನಡೀತಾ ಇದೆ, ಏನೇನ್ ಆಗ್ತಾ ಇದೆ, ಯಾವ್ಯಾವ ಅಂಗಗಳು ಯಾವ ತರ ಕೆಲಸ ಮಾಡ್ತಾ ಇದೆ ಅಂತ ಸುಮ್ಮನೆ ಅಬ್ಸರ್ವ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ಸಾಕು, ಅಲೈನ್ಮೆಂಟ್ ಬಂದ್ಬಿಡುತ್ತೆ. ಬಟ್ ಅಷ್ಟೆಲ್ಲ ನಮ್ ಕೈ ಸಾಧ್ಯ ಇಲ್ವಲ್ಲ. 40 ನಿಮಿಷನೇ ಟೈಮ್ ಇಲ್ಲ, 4 ಗಂಟೆ ಎಲ್ಲಿಂದ ಹೋಗೋದು? ಅದಕ್ಕೆ ಮೇಡಮ್ ಏನ್ ಮಾಡ್ತಾ ಇದ್ದಾರೆ, ಅದಕ್ಕೆ ಬೇಕಾಗಿರುವಂತ ಕೀವರ್ಡ್ಸ್. ಇವಾಗ ಒಂದ್ ಬೀಗ ಇದ್ರೆ ಅದಕ್ಕೆ ಏನ್ ಬೇಕು? ಕೀ ಬೇಕಲ್ವಾ ತೆಗಿಕ್ಕೆ? ಕೀ ಬೇಕು. ಆ ಕೀನ ನಿಮ್ಗೆ ಕೊಟ್ಬಿಡ್ತಾರೆ. ಇವಾಗ ಆ ಕಾರ್ಯಾಗಾರದಲ್ಲಿ ನಿಮ್ಗೆ ಏನ್ ಸಿಗುತ್ತೆ ಅಂದ್ರೆ, ನಿಮ್ಮ ಚಕ್ರಗಳನ್ನ ಆಕ್ಟಿವೇಟ್ ಮಾಡ್ಕೊಳ್ಳೋಂತ ಕೀ ಕೊಡ್ತಾರೆ. ಆ ಕೀ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅದನ್ನ ಚಕ್ರಗಳನ್ನ ಆಕ್ಟಿವೇಟ್ ಮಾಡ್ಕೋಬಹುದು. ಬಟ್ ಎಲ್ಲಾ ಚಕ್ರಗಳು ಆಕ್ಟಿವೇಟ್ ಆಗೋದಿಲ್ಲ. ಈಗ ಮೂಲಾಧಾರ ಆಕ್ಟಿವೇಟ್ ಒಂದಾದ್ರೇನೆ ಹೆಚ್ಚು ಕಮ್ಮಿ ಎಷ್ಟೋ ಬೆನಿಫಿಟ್ ಸಿಗುತ್ತೆ. ಸಹಸ್ರಾರ ಚಕ್ರ ಏನಾದ್ರು ಆಕ್ಟಿವೇಟ್ ಆಗ್ಬಿಟ್ರೆ ನಿಮಗೂ ಬ್ರಹ್ಮನ್ಗೂ ಏನು ವ್ಯತ್ಯಾಸ ಇಲ್ಲ. ಬ್ರಹ್ಮತತ್ವ ಅದು. ಆಯ್ತಾ? ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಏನ್ ಬೇಕು ಅಂತ ನೀವು ಸುಮ್ನೆ ಇದು ಮಾಡ್ಕೊಂಡ್ರೆ ಸಾಕು. ಅದನ್ನ ಇಮ್ಯಾಜಿನ್ ಮಾಡ್ಕೊಂಡು ನೀವು ಅದನ್ನ ಕಮೆಂಟ್ ಮಾಡಿದ್ರೆ ಸಾಕು, ಅದ್ ನಿಮ್ಮ ಹತ್ರ ಬರುತ್ತೆ. ಸೊ ಅಷ್ಟು ಪವರ್ ಇದೆ ನಮ್ಮ ಚಕ್ರ ಸಾಧನ ಅಥವಾ ಕುಂಡಲಿನಿ ಯೋಗ, ಕ್ರಿಯಾ ಯೋಗ. ಸಾವಿರಾರು ಹೆಸರಿದಾವೆ ಅದಕ್ಕೆ, ಆಯ್ತಾ? ಯಾರ್ಯಾರೋ ಏನೇನೋ ಮೆಥಡ್ ಅಲ್ಲಿ ಹೇಳ್ಕೊಡ್ತಾರೆ ಅಂತ. ಬಟ್ ಯಾರೇ ಬಂದ್ರು ಏನೇ ಹೇಳ್ಕೊಟ್ರು ಅದಕ್ಕೆ ಆ ಕೀ ವರ್ಡ್ಸ್ ಇದ್ರೇನೆ ಅದು ಕೆಲಸ ಮಾಡೋದು. ನಾವ್ ಈ ತರ ಸುಮ್ನೆ 4 ಅವರ್ ಡೈಲಿ ಕೂತ್ಕೊಳ್ಳೋ ಪ್ರಾಕ್ಟೀಸ್ ಮಾಡಿದ್ರೆ ಆಕ್ಟಿವೇಟ್ ಆಗುತ್ತೆ. ಬಟ್ ಆಗುತ್ತೆ ನಿಮ್ ಕೈಲಿ? ಅಷ್ಟು ಆಗಲ್ಲ. ಅದಕ್ಕೆ ಆ ಕೀ ವರ್ಡ್ಸ್ ಕಲ್ತ್ಕೊಳ್ಳಿ. ಯಾವ್ದನ್ನ ಯಾವ್ಯಾವ ತರ ಒಂದೊಂದಕ್ಕೆ ಆ ಕೀನ ಹಾಕಿ ಲಾಕ್ ಓಪನ್ ಮಾಡ್ಕೊಂಡು ಇಡೀ ದೇಹದಲ್ಲಿ ಇರೋಂಥ ಚಕ್ರಗಳನ್ನ ಆಕ್ಟಿವೇಟ್ ಮಾಡೋದು. ಆಕ್ಟಿವೇಟ್ ಮಾಡಿದ್ರೆ ಅವಾಗ ದೇಹನೇ ಆಟೋಮೆಟಿಕ್ ಆಗಿ ಆರೋಗ್ಯವಾಗಿರುತ್ತೆ. ಯಾಕಂದ್ರೆ ನಮ್ಮ ದೇಹದಲ್ಲಿ ಏನಾದ್ರೂ ಆರೋಗ್ಯ ವ್ಯತ್ಯಾಸ ಆಗ್ತಾ ಇದೆ ಅಂದ್ರೆ ಆ ಒಂದೊಂದು ಚಕ್ರಗಳಲ್ಲಿ ಇಂಬ್ಯಾಲೆನ್ಸ್ ಆಗಿರುತ್ತೆ ಅಥವಾ ಡಿಆಕ್ಟಿವೇಟ್ ಆಗಿರ್ತವೆ. ಆ ಚಕ್ರ ಆಕ್ಟಿವೇಟ್ ಆಗಿಲ್ಲ ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಏನ್ ಏರಿಯಾ ಇದೆಯಲ್ಲ ಆ ಏರಿಯಾದಲ್ಲೆಲ್ಲ ಅನಾರೋಗ್ಯ ಸಮಸ್ಯೆ ಶುರುವಾಗುತ್ತೆ. ಅಥವಾ ನೀವು ಬೇಕಾದ್ರೆ ಅಬ್ಸರ್ವ್ ಕ್ಲಾಸಲ್ಲಿ ನಿಮ್ಗೆ ಇನ್ನು ಎಲ್ಲ ಕಂಪ್ಲೀಟ್ ನಾಲೆಡ್ಜ್ ಕೊಡ್ತಾರೆ. ಬರೀ ಇಂಬ್ಯಾಲೆನ್ಸ್ ಅಂದ್ರೆ ಒಂದು ಅಲೈನ್ಮೆಂಟ್ ಅಂತ ಇರುತ್ತೆ. ಅಲೈನ್ಮೆಂಟ್ ಬಿಟ್ಟು ಆ ಕಡೆ ಈ ಕಡೆ ಮಿಸ್ ಆಗಿದ್ರು ಕೂಡ ಆ ಚಕ್ರದ ಏರಿಯಾ ರಿಲೇಟೆಡ್ ನಿಮಗೆ ಕಾಯಿಲೆಗಳು ಬರ್ತಾ ಇರುತ್ತೆ. ಎಲ್ಲ ಎಷ್ಟು ಸಿಂಪಲ್ ಆಗಿದೆ ನೋಡಿ. ನಾವು ಹೊರಗಡೆಯಿಂದ ₹100 ಆಂಟಿಬಯೋಟಿಕ್ ಅಂತೆ ಅದಂತೆ ಇದಂತೆ ಹಾಕಿ ದೇಹ ಹಾಳು ಮಾಡ್ತಾ ಇದೀವಿ. ಯಾಕೆ ಹಾಳು ಮಾಡ್ಬೇಕು? ಮೂಲ ಸರಿ ಮಾಡ್ಕೊಂಬಿಡಿ. ರೂಟ್ ಏನಿದೆ ಸಮಸ್ಯೆ ಅದಕ್ಕೆ ರೂಟ್ ಕಾಸ್ ಅಂತೀವಲ್ಲ, ಅದನ್ನ ಸರಿ ಮಾಡಿದ್ರೆ ಮುಗ್ದೋಯ್ತು ಅಲ್ವಾ? ಸೊ ಅದಕ್ಕೆ ಸಾಧ್ಯವಾದಷ್ಟು ಇನ್ನೇನ್ ಹತ್ರನೇ ಬಂತು ಟೈಮ್. ಇದೆಲ್ಲ ಇನ್ನೊಂದು ವಾರ 10 ದಿವಸ ಇದೆ ಅಷ್ಟೇ. ಸೊ ಎಲ್ಲರೂ ಇವತ್ತು 14 ಅಲ್ವಾ? ಸೊ ಇನ್ನು 15 ದಿವಸ ಇರೋದು, 24ನೇ ತಾರೀಕು. ಸೊ ಮಾಡ್ಕೊಳ್ಳಿ.
ಇದು ಈಸಿ ಮೆಥಡ್. ಅಂದ್ರೆ ಇವಾಗ ಇದು ಬಿಟ್ಟು ನೀವು ಬೇರೆ ಏನಾದ್ರು ಮಾಡಕ್ ಹೋದ್ರು ತುಂಬಾ ಟೈಮ್ ತಗೊಳ್ತೀವಿ. ಇವಾಗ ಋಷಿ ಮುನಿಗಳೆಲ್ಲ ಏನ್ ಮಾಡ್ತಾರೆ, ನೂರಾರು ವರ್ಷ ಅಂದ್ರೆ ವರ್ಷ ಗಟ್ಲೆ ತಪಸ್ ಮಾಡ್ತಾರೆ. ಅದು ವಿತೌಟ್ ಫುಡ್ ಮಾಡ್ತಾರೆ, ಗೊತ್ತಾ ಕೆಲವರೆಲ್ಲ. ವಿತೌಟ್ ಫುಡ್, ವಿತೌಟ್ ವಾಟರ್, ಬರೀ ಗಾಳಿ ಉಸಿರಾಟನೇ ಆಹಾರವಾಗಿ ಪರಿವರ್ತಿಸ್ಕೊಂಡ್ಬಿಡ್ತಾರೆ. ಆ ಮಟ್ಟಕ್ಕೆ ಸಾಧನೆ ಮಾಡಿರ್ತಾರೆ ಅವರು. ಅವರೆಲ್ಲ ಮಾಡ್ಬೇಕು ಅಂದ್ರೆ ಅವ್ರೇನಾದ್ರೂ ಬಂದು ಒಳ್ಳೆ ಬೆಂಗಳೂರಲ್ಲಿ ಮ್ಯಾಜಿಸ್ಟಿಕ್ ಅಲ್ಲೋ ಮಾರ್ಕೆಟ್ ಅಲ್ಲೋ ಕೂತ್ಕೊಂಡ್ರೆ ಮಾಡಕ್ಕಾಗತ್ತಾ? ನಮ್ಮ ಮನೇಲೆ ಮಾಡಕ್ಕಾಗಲ್ಲ. ನಮ್ಮ ಮನೇಲಿ ಕೂತ್ಕೊಂಡ್ರೆ ಮಾಡಕ್ಕಾಗಲ್ಲ. ಯಾಕೆಂದ್ರೆ ನೀವು ಅರ್ಧ ಗಂಟೆ ಸುಮ್ಮನೆ ಕೂತಿದ್ರೆ, ಏನ್ರಿ ಎದ್ದಿಲ್ವಾ ಇನ್ನ, ಯಾಕೆ ಹಂಗ ಸುಮ್ಮನೆ ಕೂತಿದ್ರೆ ಗುಬೆ ಕೂತಂಗೆ ಅಂತ ಅರ್ಥ ಆಗಲ್ಲ. ಏನಕ್ಕೆ ಅಂತ ಅರ್ಥ ಆಗ್ತಿಲ್ವಲ್ಲ. ನಾವೇನೋ ಮಾಡ್ಬೇಕು ಅಂತ ಕೂತ್ಕೊಂಡ್ರೆ ನಮ್ಮ ಮನೆಯವರೇ ಬಿಡೋದಿಲ್ಲ ನಮ್ಮನ್ನ. ಅದಕ್ಕೆ ಅವರೆಲ್ಲ ಬಿಟ್ಬಿಟ್ಟು ಹೊರಟೋಗ್ಬಿಟ್ರಿ ಮಲೆಗೆ. ಈ ಸವಾಸನೆ ಬಿಡ ಇಲ್ಲಿ ಅಲ್ವಾ. ಹೌದು. ಲಾಸ್ಟ್ ಓಂಕಾರ ಮಾಡ್ಬಿಟ್ಟು ಮೇಡಮ್ಗೆ ಮ್ಯಾನಿಫೆಸ್ಟೇಷನ್ ಮಾಡಿಸ್ತಾರೆ ಮೇಡಮ್. ಅದನ್ನ ಅಭ್ಯಾಸ ಮಾಡಿ ಚೆನ್ನಾಗಿ. ಯಾಕೆ ದೀರ್ಘವಾದ ಉಸಿರು ತಗೊಳ್ಳಿ, ಬಿಡ್ಬೇಕಾದ್ರೆ ಆ ಮಾಡಿ, ಮತ್ತೆ ಓಂಕಾರನ ಒಂದು 4 ಬಾರಿ ಮಾಡಿ. ಇದು 3 ಬಾರಿ, ಅದು 4 ಬಾರಿ. ಆ, ನೆಕ್ಸ್ಟ್ ಕವಿತಾ ಮೇಡಮ್ ಎಸ್ ಸರ್. ಸ್ಟಾರ್ಟ್ ಮಾಡಿ. ಕಣ್ಣುಗಳನ್ನು ಹಾಗೆ ಮುಚ್ಚಿರಿ, ಯಾರು ಬಿಡಬೇಡಿ. ಈಗ ನಿಮ್ಮನ್ನು ನೀವು ಒಂದು ಸಮುದ್ರದ ದಡಕ್ಕೆ ಹೋಗೋಣ. ಹಾಗೆ ನಿಧಾನವಾಗಿ ನಿಮ್ಮನ್ನು ನೀವು ಕಲ್ಪನೆ ಮಾಡಿಕೊಳ್ಳಿ. ಒಂದು ಸುಂದರವಾದ ಸಮುದ್ರದ ದಡದಲ್ಲಿ ಕೂತಿದ್ದೀರಿ. ಪ್ರಶಾಂತವಾದ ಗಾಳಿ ಬೀಸ್ತಾ ಇದೆ. ಈಗಷ್ಟೇ ಸೂರ್ಯನ ಎಳೆ ಬಿಸಿಲು, ಸೂರ್ಯನ ಎಳೆ ಕಿರಣಗಳು ಭೂಮಿಯ ಮೇಲೆ, ನೀರಿನ ಮೇಲೆ ಬೀಳ್ತಾ ಇದೆ.
ವಾತಾವರಣ ತುಂಬ ಸ್ವಚ್ಛವಾಗಿ ಆರಾಮಾಗಿ ನಿರಾಳವಾಗಿದೆ. ಮನಸ್ಸು ಪ್ರಸನ್ನವಾಗಿದೆ. ಆ ಸಮುದ್ರದ ನೀರಿನ ಅಲೆ ನಿಮ್ಮ ಕಾಲಿಗೆ ಬಂದು ತಾಕ್ತಾ ಇದೆ. ಆ ತಣ್ಣನೆಯ ಅನುಭವ ನಿಮಗೆ ಆಗ್ತಾ ಇದೆ. ನಿಮ್ಮನ್ನ ನೀವು ಸಮುದ್ರದ ದಡದ ಮೇಲೆ ಕೂತಿರುವ ಹಾಗೆ ಅಥವಾ ಮಲಗಿರುವ ಹಾಗೆ ಕಲ್ಪನೆಯನ್ನು ಮಾಡ್ಕೊಳ್ಳಿ. ನಿಮಗಿಷ್ಟವಾದ ಸಮುದ್ರದ ದಡ, ನಿಮಗೆ ಯಾವ ಊರು ನೆನಪಾಗುತ್ತೆ ಆ ಊರಲ್ಲಿ ಇರಿ, ಸಮುದ್ರದ ದಡದಲ್ಲಿರಿ. ಈಗ ನಾನು ಹೇಳುವಂಥ ಪ್ರತಿಯೊಂದು ವಾಕ್ಯವನ್ನು ಮನಸಾರೆ ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಆತ್ಮಿಕವಾಗಿ ಎಲ್ಲವನ್ನು ಮನಸಾರೆ ಅನುಭವಿಸಿ ಅದೇ ನೀವು ಆಗಿದ್ದೀರಿ ಅಂತ ಕಲ್ಪನೆಯನ್ನು ಮಾಡ್ಕೊಳ್ಳಿ. ಇನ್ನು ಮುಂದಿನ 15ರಿಂದ 20 ನಿಮಿಷ ನೀವು ಆರಾಮಾಗಿ ನಾನು ಹೇಳುವಂಥ ಎಲ್ಲ ವಾಕ್ಯಗಳನ್ನು ಮನಸ್ಸಿನಲ್ಲಿ ರಿಪೀಟ್ ಮಾಡ್ತಾ ಬನ್ನಿ. ನಾನು ಹಣವನ್ನು ಆಕರ್ಷಿಸುವ ಶಕ್ತಿಯಾಗಿದ್ದೇನೆ. ನಿಮ್ಮ ದೇಹದಲ್ಲಿ ಒಂದು ಶಕ್ತಿ ಉತ್ಪತ್ತಿಯಾಗಲಿ. ಹಣವನ್ನು ಆಕರ್ಷಿಸುವ ಶಕ್ತಿಯಾಗಿದ್ದೇನೆ. ನನ್ನ ಜೀವನಕ್ಕೆ ಪ್ರತಿದಿನ ಹೊಸ ಹೊಸ ಹಣದ ಅವಕಾಶಗಳು ಬರುತ್ತಿವೆ. ಕಲ್ಪನೆಯನ್ನು ಮಾಡ್ಕೊಳ್ಳಿ, ಹೊಸ ಹೊಸ ಹಣದ ಅವಕಾಶಗಳು ನಿಮಗೆ ಬರ್ತಾ ಇದೆ. ಆರೋಗ್ಯ, ಪ್ರೀತಿ ಮತ್ತು ಐಶ್ವರ್ಯ ನನ್ನನ್ನು ಸುತ್ತುವರೆದಿದೆ. ನಾನು ಸುಲಭವಾಗಿ ಹಣದ ಕಡೆ ಆಕರ್ಷಿತಳಾಗುತ್ತೇನೆ ಹಾಗೂ ಹಣವು ನನ್ನ ಕಡೆ ಅತೀ ಸುಲಭವಾಗಿ ಆಕರ್ಷಿತವಾಗಿದೆ. ನಾನು ಯೋಗ್ಯನಾಗಿದ್ದೇನೆ ಅಥವಾ ಯೋಗ್ಯಳಾಗಿದ್ದೇನೆ, ಆದ್ದರಿಂದ ಹಣ ನನ್ನ ಕಡೆ ಸುಲಭವಾಗಿ ಹರಿದು ಬರುತ್ತಿದೆ. ನನ್ನ ಮನಸ್ಸು ಸಮೃದ್ಧಿಯಿಂದ ತುಂಬಿದೆ, ಆದ್ದರಿಂದ ನನ್ನ ಜೀವನವು ಸಮೃದ್ಧಿಯಾಗಿದೆ. ನಾನು ಮಾಡುವ ಪ್ರತಿಯೊಂದು ಕೆಲಸವು ನನಗೆ ಹಣ ಮತ್ತು ಯಶಸ್ಸನ್ನು ತರುತ್ತದೆ. ನಾನು ಮಾಡುವ ಪ್ರತಿಯೊಂದು ಕೆಲಸವು ನನಗೆ ಹಣ ಮತ್ತು ಯಶಸ್ಸನ್ನು ತರುತ್ತಿದೆ. ಬ್ರಹ್ಮಾಂಡ ನನ್ನ ಪರವಾಗಿ ಕೆಲಸ ಮಾಡುತ್ತಿದೆ. ಹಣ ನನ್ನ ಕಡೆ ಬರುತ್ತಿದೆ. ನಾನು ಶ್ರೀಮಂತ ಜೀವನಕ್ಕೆ ಅರ್ಹನಾಗಿದ್ದೇನೆ ಅಥವಾ ಅರ್ಹಳಾಗಿದ್ದೇನೆ. ನನ್ನ ಆದಾಯ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ನನ್ನ ಆದಾಯ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ನನ್ನ ಆರೋಗ್ಯ ಬಲವಾಗುತ್ತಿದೆ. ನನ್ನ ಮನಸ್ಸು ಶಾಂತವಾಗುತ್ತಿದೆ. ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚುತ್ತಿದೆ. ನಾನು ಹಣವನ್ನು ಪ್ರೀತಿಯಿಂದ ಸ್ವೀಕರಿಸುತ್ತೇನೆ ಮತ್ತು ಜಾಣ್ಮೆಯಿಂದ ಬಳಸುತ್ತೇನೆ. ನಾನು ಹಣವನ್ನು ಪ್ರೀತಿಯಿಂದ ಸ್ವೀಕರಿಸುತ್ತೇನೆ ಮತ್ತು ಜಾಣ್ಮೆಯಿಂದ ಬಳಸುತ್ತೇನೆ. ನನ್ನ ಜೀವನದಲ್ಲಿ ಪ್ರೀತಿ, ಶಾಂತಿ ಮತ್ತು ಅಪಾರ ಐಶ್ವರ್ಯ ಬರುತ್ತಿದೆ. ನಾನು ಎಲ್ಲಿಗೆ ಹೋದರೂ ಅದೃಷ್ಟ ಮತ್ತು ಹಣ ನನ್ನನ್ನು ಹಿಂಬಾಲಿಸುತ್ತಿದೆ. ನಾನು ಎಲ್ಲಿಗೆ ಹೋದರೂ ಅದೃಷ್ಟ ಮತ್ತು ಹಣ ನನ್ನನ್ನು ಹಿಂಬಾಲಿಸುತ್ತದೆ. ನನ್ನ ಎನರ್ಜಿ ಹಣವನ್ನು ಮ್ಯಾಗ್ನೆಟ್ ಆಗಿ ಆಕರ್ಷಿಸುತ್ತದೆ. ನನ್ನ ಎನರ್ಜಿ ಹಣವನ್ನು ಮ್ಯಾಗ್ನೆಟ್ ರೀತಿಯಲ್ಲಿ ಆಕರ್ಷಿಸುತ್ತದೆ. ನಾನು ಫೈನಾನ್ಷಿಯಲಿ ಫ್ರೀ ಆಗುತ್ತಿರುವೆ. ನಾನು ಫೈನಾನ್ಷಿಯಲಿ ಫ್ರೀ ಆಗುತ್ತಿರುವೆ. ನನ್ನ ಕನಸುಗಳ ಜೀವನ ಈಗ ರಿಯಾಲಿಟಿಗೆ ಆಗುತ್ತಿದೆ. ನನ್ನ
ಕನಸುಗಳ ಜೀವನ ಈಗ ರಿಯಾಲಿಟಿ ಆಗಿ ಆಗುತ್ತಿದೆ. ನಾನು ಕೋಟಿ ಕೋಟಿ ಅವಕಾಶಗಳನ್ನು ನನ್ನ ಜೀವನಕ್ಕೆ ಆಕರ್ಷಿಸುತ್ತಿದ್ದೇನೆ. ನಾನು ಕೋಟಿ ಕೋಟಿ ಅವಕಾಶಗಳನ್ನು ನನ್ನ ಜೀವನಕ್ಕೆ ಆಕರ್ಷಿಸುತ್ತಿದ್ದೇನೆ. ನನ್ನ ಜೀವನದಲ್ಲಿ ಆರೋಗ್ಯ, ಸಂಬಂಧ, ಹಣಕಾಸಿನ ಕೊರತೆ ಇಲ್ಲದೆ ದೇವರು ಮತ್ತೆ ಯೂನಿವರ್ಸ್ ನನ್ನ ಜೀವನಕ್ಕೆ ಅಬ್ಯಾಂಡೆನ್ಸ್ ಅನ್ನು ಕಳಿಸುತ್ತಿದ್ದಾರೆ. ನನ್ನ ಜೀವನಕ್ಕೆ ದೇವರು ಮತ್ತೆ ಯೂನಿವರ್ಸ್ ಸುಖ, ಶಾಂತಿ, ನೆಮ್ಮದಿ, ಗೌರವ, ಆರೋಗ್ಯ, ಯಶಸ್ಸು, ಹಣ, ಆಸ್ತಿ, ಅಂತಸ್ತು, ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡುತ್ತಿದ್ದಾರೆ. ಸಂಪೂರ್ಣವಾದ ಜೀವನವನ್ನು ನಾನು ಸಾಗಿಸುತ್ತಿದ್ದೇನೆ. ಸಂಪೂರ್ಣವಾದ ಜೀವನವನ್ನು ನಾನು ಸಾಗಿಸುತ್ತಿದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ನನ್ನಿಂದ 10 ಜನರಿಗೆ ಉಪಯೋಗವಾಗುವಂತ ಜೀವನವನ್ನು ನಾನು ನಡೆಸಲು ಸಹಾಯ ಮಾಡಿದ್ದಕ್ಕೆ ಹತ್ತಾರು ಜನರಿಗೆ ನಾನು ದಾರಿ ತೋರುವಂತ ಗೈಡ್ ಆಗಿದ್ದೇನೆ. 100 ಜನರಿಗೆ ಆಹಾರ, ಆರೋಗ್ಯವನ್ನು ಕೊಡುವಂತ ಗಣಿಯಾಗಿದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಥ್ಯಾಂಕ್ ಯು ದೇವರೇ, ನನಗೆ ಇಂಥ ಅದ್ಭುತವಾದ ಜೀವನವನ್ನು ಕೊಟ್ಟಿದ್ದಕ್ಕಾಗಿ ಐ ಆಮ್ ಸೋ ಥ್ಯಾಂಕ್ ಯು. ನಿಮ್ಮ ಖುಷಿಯಾದ ನೀವು ಇಂಥ ಒಂದು ಅದ್ಭುತ ಜೀವನವನ್ನು ಸಾಗಿಸಕ್ಕೆ ನಿಮಗೆ ಅವಕಾಶ ಮಾಡಿಕೊಟ್ಟಂತ ದೇವರಿಗೆ, ಯೂನಿವರ್ಸ್ಗೆ ಮನಸ್ಫೂರ್ತಿಯಾಗಿ ಥ್ಯಾಂಕ್ ಯು ಹೇಳಿ. ನಿಮಗೆ ಹೇಗೆ ಅನಿಸುತ್ತೋ ಹಾಗೆ ಥ್ಯಾಂಕ್ ಯು ಹೇಳಿ. ಕುಣಿದಾಡಿ, ನಲಿದಾಡಿ, ಜೋರಾಗಿ ಕಿರ್ಚಿ, ಎಸ್ ಎಸ್ ನಿಮ್ಮದೇ ಆದ ಶೈಲಿಯಲ್ಲಿ ಥ್ಯಾಂಕ್ ಯು ಅನ್ನು ಹೇಳಿ. ಯಾವುದೇ ತನದ ಬಿಗಿತನವನ್ನು ಇಟ್ಕೋಬೇಡಿ. ದೇಹದಲ್ಲಿ ಆರಾಮಾಗಿ ಲೂಸ್ ಆಗಿ ಬಿಟ್ಟು ಮನಸ್ಫೂರ್ತಿಯಾಗಿ ಖುಷಿಯಾಗಿ ಕುಣಿದಾಡಿ ಥ್ಯಾಂಕ್ ಯು ಹೇಳಿ. ಇಂಥ ಅದ್ಭುತವಾದ ಜೀವನವನ್ನು ನನಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಿಮ್ಗೆ ಹೇಗೆ ಹೇಳಬೇಕು ಅನಿಸುತ್ತೆ ಹಾಗೆ ಹೇಳಿ. ನೆಮ್ಮದಿಯಾದ ಉಸಿರನ್ನು ಬಿಡಿ. ಐ ಆಮ್ ಸೋ ಹ್ಯಾಪಿ. ನಾನು ದೇವರಿಗೆ ಹಾಗೂ ಯೂನಿವರ್ಸ್ಗೆ ತುಂಬ ಪ್ರೀತಿ ಪಾತ್ರಳಾಗಿದ್ದೇನೆ ಅಥವಾ ಪ್ರೀತಿ ಪಾತ್ರನಾಗಿದ್ದೇನೆ. ನಾನು ಅಂದುಕೊಂಡಂಥ ಎಲ್ಲ ಕೆಲಸಗಳು ನೆಕ್ಸ್ಟ್ ಮೂಮೆಂಟಲ್ಲಿ ಆಗ್ತಾ ಇದೆ. ಸೊ ಹಾಗಾಗಿ ಗ್ರ್ಯಾಟಿಟ್ಯೂಡ್, ಕೃತಜ್ಞತಾ ಭಾವನೆಯಿಂದ ದೇವರನ್ನು ಸ್ಮರಿಸ್ಕೊಳ್ಳಿ, ಯೂನಿವರ್ಸನ್ನು ಸ್ಮರಿಸಿ. ಥ್ಯಾಂಕ್ ಯು ಸೋ ಮಚ್. ಇಂಥ ಒಂದು ಅದ್ಭುತವಾದ ಜೀವನವನ್ನು ಕೊಟ್ಟಿದ್ದಕ್ಕೆ, ನನ್ನನ್ನು ನೋಡಿ 10 ಜನ ನನ್ನ ರೀತಿ ಬದುಕಬೇಕು ಅಂತ ಅಂದ್ಕೊಂಡಿರೋದಕ್ಕೆ, ಮಾದರಿಯ ಜೀವನವನ್ನು ನಾನು ಮಾಡ್ತಾ ಇರೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ. ನಿಮ್ಮ ಜೀವನದಲ್ಲಿ ಯಾರೆಲ್ಲ ನೆನಪಾಗ್ತಾರೆ, ನಿಮ್ಮ ಒಳ್ಳೆ ಕೆಲಸಗಳಿಗೆ ಯಾರೆಲ್ಲ ಜೊತೆಯಾಗಿ ನಿಂತಿದ್ದಾರೆ ಅವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ. ಆ ಸಮುದ್ರದ ನೀರಿನಲ್ಲಿ ಒಮ್ಮೆ ಮುಳುಗಿ ಎದ್ದೇಳಿ. ನಿಮ್ಮಲ್ಲಿದ್ದಂಥ ನೆಗೆಟಿವಿಟಿ ಎಲ್ಲ ಹೋಗಿದೆ. ನೀರಿಗೆ ನೀವು ಕೇಳಿದಂಥ ಎಲ್ಲ ಶಕ್ತಿಗಳನ್ನು ಕೊಡುವ ಸಾಮರ್ಥ್ಯ ಇದೆ. ಸೊ ಹಾಗಾಗಿ ಅದೇ ನೀರಲ್ಲಿ ಕುಣಿದಾಡಿ, ಕುಪ್ಪಳಿಸಿ, ಕಿರ್ಚಿ, ಏನು ಬೇಕಾದರೂ ಮಾಡಿ. ಬಟ್ ಯು ಆರ್ ಸಕ್ಸಸ್ಫುಲ್ ಪರ್ಸನ್. ಯು ರೀಚ್ ದ ಗೋಲ್. ನೀವು ಅಂದುಕೊಂಡಂಥ ಎಲ್ಲ ಆಸೆಗಳು ನಿಮ್ಮ ಜೀವನದಲ್ಲಿ ನೆರವೇರಿದೆ. ಸೊ ಮನಸ್ಸು ತುಂಬ ನೆಮ್ಮದಿಯಾಗಿದೆ, ಖುಷಿಯಾಗಿದೆ, ಆರಾಮಾಗಿದೆ. ಈಗ ಅದೇ ಆರಾಮಾದ ಸ್ಥಿತಿಯಲ್ಲಿ ಸಹಜವಾಗಿ ವಾತ್ಸವ ಸ್ಥಿತಿಗೆ ಬನ್ನಿ. ವಾತ್ಸವ ಸ್ಥಿತಿಗೆ ಬನ್ನಿ, ಸಹಜ ಸ್ಥಿತಿಗೆ ಬನ್ನಿ. ಈಗ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಎಲ್ಲರೂ ನಿಮ್ಮ ಮುಂದೆ ನಿಂತಿದ್ದಾರೆ.
ಎಲ್ಲರ ಆಶೀರ್ವಾದಗಳನ್ನ ಬೇಡುವಂತ ಸಮಯ. ತಂದೆ ತಾಯಿ ಹಸನ್ಮುಖರಾಗಿ ಮುಗುಳು ನಗೆಯಿಂದ ನಿಮ್ಮ ಮುಂದೆ ನಿಂತಿದ್ದಾರೆ. ಅದೇ ರೀತಿ ನೀವು ಯಾರು ಗುರುಗಳು ಅಂತ ಭಾವಿಸ್ತೀರಿ ಅವರು ನಿಂತಿದ್ದಾರೆ. ಹಾಗೆ ನಿಮ್ಮ ಮನೆಯಲ್ಲಿ ಹುಟ್ಟಿ ಸಮೃದ್ಧವಾದ ಜೀವನವನ್ನ ಸಾಗಿಸತಕ್ಕಂಥ ಹಿರಿಯರು, ಅದೇ ರೀತಿ ನಿಮ್ಮ ಗ್ರಾಮ ದೇವರು, ಅದೇ ರೀತಿ ನಿಮ್ಮ ಮನೆಯ ದೇವರು ಎಲ್ಲರೂ ಲೈನ್ ಆಗಿ ನಿಂತಿದ್ದಾರೆ. ನೀವು ಮನಸ್ಫೂರ್ತಿಯಾಗಿ ಸಾಷ್ಟಾಂಗ ನಮಸ್ಕಾರಗಳನ್ನ ಹಾಕ್ತಾ ಇದ್ದೀರಾ, ಶರಣಾಗತರಾಗಿದ್ದೀರಾ. ಅವರ ಪರಿಶುದ್ಧವಾದ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ. ವಿಜಯೀ ಭವ, ವಿಜಯೀ ಭವ. ನೀನು ಅಂದುಕೊಂಡಂಥ ಎಲ್ಲ ಕೆಲಸ ಕಾರ್ಯಗಳಲ್ಲೂ ನಿರ್ವಿಘ್ನವಿಲ್ಲದೆ ಕೆಲಸವನ್ನ ಕಾರ್ಯವನ್ನ ಪೂರೈಸಿ ನಿನಗೆ ಜಯವಾಗಲಿ, ನಿನ್ನ ಎಲ್ಲ ಆಸೆಗಳು ಈಡೇರಲಿ ಅಂತ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಆಶೀರ್ವಾದವನ್ನು ಪಡ್ಕೊಂಡು ನೀವು ಕೂಡ ತುಂಬ ಖುಷಿಯಾಗಿ ನೆಮ್ಮದಿಯಾಗಿ ನಿಮ್ಮ ಕೆಲಸವನ್ನ ಸ್ಟಾರ್ಟ್ ಮಾಡಲು ಹೊರಟಿದ್ದೀರಿ. ಅದೇ ರೀತಿ ಯೂನಿವರ್ಸ್ ಕಡೆಯಿಂದ ಮತ್ತೆ ದೇವರ ಕಡೆಯಿಂದ ಕೂಡ ನಿಮಗೆ ಆಶೀರ್ವಾದ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್. ಕೃತಜ್ಞತಾ ಭಾವನೆಯಿಂದ ನಿಮ್ಮ ಎರಡು ಕೈಗಳನ್ನ ನಿಧಾನವಾಗಿ ರಬ್ ಮಾಡಿ. ಆ ಬಿಸಿಯಾದ ಕೈಗಳನ್ನು ಕಣ್ಣಿನ ಮೇಲೆ ಸ್ಪರ್ಶ ಮಾಡಿ, ಹಾಗೂ ಇಡೀ ಮುಖವನ್ನೊಮ್ಮೆ ಸ್ಪರ್ಶ ಮಾಡಿ, ಇಡೀ ದೇಹವನ್ನೊಮ್ಮೆ ಸ್ಪರ್ಶ ಮಾಡಿ. ಐ ಆಮ್ ಸೋ ಸ್ಟ್ರಾಂಗ್, ಐ ಆಮ್ ಬ್ಯೂಟಿಫುಲ್, ಐ ಆಮ್ ಬ್ರಿಲಿಯಂಟ್, ಐ ಆಮ್ ಪವರ್ಫುಲ್, ಐ ಆಮ್ ಗ್ರೇಟ್ಫುಲ್. ನಿಮ್ಮ ಬಗ್ಗೆ ನಿಮಗೆ ಅದ್ಭುತವಾದ ಚಿಂತನೆ ಬರಲಿ. ನಾನು ಏನು ಬೇಕಾದ್ರೂ ಮಾಡಬಲ್ಲೆ, ನನ್ನಲ್ಲಿ ಎಲ್ಲ ಶಕ್ತಿ ಇದೆ ಅಂತ ಅಪಾರವಾದ ನಂಬಿಕೆ ನಿಮ್ಮ ಮೇಲೆ ನಿಮಗೆ ಬಂದಿದೆ. ಈ ನಂಬಿಕೆಯನ್ನು ಎಲ್ಲೂ ಹುಸಿ ಮಾಡಬೇಡಿ. ಈಗ ನಿಧಾನವಾಗಿ ಕರಗಳನ್ನು ನಿಮ್ಮ ಕಣ್ಣುಗಳ ಮುಂದೆ ತನ್ನಿ. ಕರಗಳಲ್ಲಿ ದೇವರ ದರ್ಶನವನ್ನ ಮಾಡಿ. ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರೆಮೂಲೆ ಸ್ಥಿತೇ ಗೌರಿ, ಪ್ರಭಾತೇಕರ ದರ್ಶನಂ. ದೇವರ ದರ್ಶನವನ್ನು ಮಾಡುತ್ತಾ ಇಂದಿನ ಈ ದಿನ ಶುಭವಾಗಿದೆ, ಅದ್ಭುತವಾಗಿದೆ ಅಂತ ಅಂದ್ಕೊಳ್ಳಿ. ಈಗ ನೀರಿನ ಲೋಟವನ್ನ ತಗೊಳ್ಳಿ. ನೀರಿಗೆ ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳನ್ನ ಹೇಳಿ. ಪಂಚಭೂತಗಳಲ್ಲಿ ಒಂದಾದ ಜಲವೇ, ನೀನು ನನ್ನ ಪ್ರಾಣಶಕ್ತಿಯನ್ನು ಹೆಚ್ಚಿಸಿದ್ದೀಯಾ. ನಾನು ಮಾಡಿದಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನನಗೆ ಸಹಾಯವನ್ನು ಮಾಡಿದ್ದೀಯಾ. ಇನ್ನು ಮುಂದೆ ಕೂಡ ನಾನು ಮಾಡುವಂಥ ಅದ್ಭುತ ಸಾಧನೆ ನೀನು ಸಾಕ್ಷಿಯಾಗಲಿದ್ದೀಯಾ ಅಂತೇಳಿ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. Thank you, thank you, thank you. I am healthy, I am healthy, I am healthy. I am wealthy, I am wealthy, I am wealthy. I am so strong, I am so strong. I am beautiful, I am beautiful, I am beautiful. I am grateful, I am grateful, I am grateful. Thank you so much. I love you, I love you, I love you. ನಿಧಾನವಾಗಿ ನೀರನ್ನು ಕುಡೀರಿ. ಹೇಗಾಯ್ತು? ಸೋಮವಾರ 17-18 ಜನ ಬಂದ್ಬಿಡ್ತಾರೆ. ಮಂಗಳವಾರ ಒಂದು 3 ಜನ, ಬುಧವಾರ ಒಂದು 3 ಜನ, ಗುರುವಾರ ಒಂದು 3 ಜನ, ಲಾಸ್ಟಿಗೆ ಫಸ್ಟ್ ಡೇಯಿಂದ ಇದ್ದಂಥ 9-10 ಜನನೇ ಇರ್ತೀವಿ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ಅನ್ನೋದು ಇದಕ್ಕೇನೆ. ಫಸ್ಟ್ 2 ದಿವಸ ಒಂದು ಗಾದೆ ಇದೆಯಲ್ಲ, ಹೊಸದ್ರಲ್ಲಿ ಅಕ್ಸ ಗೋಣಿನೂ ಎತ್ತಿ ಒಗಿತಾ ಇದ್ನಂತೆ. ಆಮೇಲೆ ಕಾಲಲ್ಲಿ ಸುಮ್ಮನೆ ಹಿಂಗೆ ಅಂದ್ಬಿಟ್ಟು ಆಗ್ತಾ ಇದ್ನಂತೆ. ಹಂಗೆ ಫಸ್ಟಿಗೆ ಏನೋ ಒಂಥರ ಇಂಟ್ರೆಸ್ಟ್ ಜನರಿಗೆ. 1-2 ದಿವಸ 3 ದಿವಸ ಬರ್ತಾರೆ. ಪಾಪ ನಾಲೆಡ್ಜ್ ಇಲ್ಲ ಇದ್ರ ಬಗ್ಗೆ. ಅಯ್ಯೋ ಇದರಿಂದ ಏನಾಗುತ್ತೆ ಅಂತ ಹೊಟ್ಟೋಗ್ತಾರೆ. ಬಲ್ಲವನೇ ಬಲ್ಲ ಬೆಲ್ಲದ ರುಚಿ ಅಂತಾರಲ್ಲ, ಯಾರಿಗೆ ಅದು ಅರ್ಥ ಆಗುತ್ತೆ ಅವ್ರಿಗಷ್ಟೇ
ಅದ್ರ ಜ್ಞಾನ ಪಡ್ಕೊಳಕ್ ಸಾಧ್ಯ ಆಗೋದು. ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಸಿಗಲ್ಲ. ನಾನು ಒಂದ್ ದಿವಸ ನಿಮ್ಗೆ ಹೇಳಿದೆ ಏನಂತ, ಎಲ್ರಿಗೂ ಒಳ್ಳೇದು ಮಾಡಬೇಕು ಅಂತ ಹೋದ್ರೆ ಆಗಲ್ಲ. ಯಾರಿಗೆ ಅವಶ್ಯಕತೆ ಇದೆ ನಮ್ಮಿಂದ ಆ ಹೆಲ್ಪನ್ನ ತಗೊಳ್ಳೋ ಅಂತ ಯೋಗ್ಯತೆ ಯಾರಿಗಿದೆ ಅವ್ರಿಗಷ್ಟೇ ಮಾಡೋಕ್ಕಾಗೋದು. ನಾವು ಭ್ರಮೆನಲ್ಲಿ ಇರ್ತೀವಿ, ಎಲ್ರಿಗೂ ಒಳ್ಳೇದು ಮಾಡ್ತೀನಿ, ಖಂಡಿತ ಆಗಲ್ಲ. ಯಾರು ನಮ್ಮ ಸರ್ಕಲಲ್ಲಿ ಬರ್ತಾರೆ ಅವ್ರಿಗಷ್ಟೇ ಮಾಡೋಕ್ಕಾಗದು. ಅವ್ರಿಗೆ ಅವಶ್ಯಕತೆ ಇದ್ರೂ ನಮ್ಮಿಂದ ಮಾಡೋಕ್ಕಾಗಲ್ಲ. ಹೌದಲ್ವಾ ಲೋಕೇಶ್ ಸರ್? ಹೌದು ಹೌದು ಮೇಡಮ್, ಅದು ನಿಜ. ಶನಿವಾರ ಇದು ಇದೆ ಅಲ್ವಾ, ಶನಿ ದೇವರ ಏನಪ್ಪಾ ಬರ್ತ್ಡೇ, ಹಾ, ಜಯಂತಿ. ಜಯಂತಿ. ನೀವು ಹೌದೌದು. ಹ್ಮ್ ಸ್ವಲ್ಪ ಅವ್ರ ಬಗ್ಗೆ ಮಾತಾಡಬಹುದಾ ತಾವು? ಏನಿಲ್ಲ, ಶನಿ ದೇವ್ರ ಬಗ್ಗೆ ಮಾತಾಡೋದು, ಶನಿ ಭಗವಾನ್ ಬಗ್ಗೆ ಮಾತಾಡೋದೇನಿಲ್ಲ. ಅವರು ಅಂತ ಟೀಚರ್, ಹ್ಮ್ ಅವರಂತ ಅದ್ಭುತವಾದ ಟೀಚರ್ ಇನ್ನೊಬ್ರಿಲ್ಲ. ಹ್ಮ್ ಯಾಕೆ ಅಂತಂದ್ರೆ ಅವರು ಆಯಸ್ ಆಯಸ್ಗೆ ಅವರೇ ಕಾರಕರು. ಅವ್ರು ಯಾವ ತರ ಅಂತಂದ್ರೆ, ನಮ್ಮ ಜಾತಕದಲ್ಲಿ ನಮ್ಮ ಇದರಲ್ಲಿ 3 ಬಾರಿ ಬಂದ್ರೆ ನಮ್ಮ ಆಯಸ್ ಮುಗ್ದೋಗುತ್ತೆ. ಅಂದ್ರೆ ಹೆಚ್ಚು ಕಮ್ಮಿ 30 ವರ್ಷ ಬೇಕು ಒಂದು ರಾಶಿನ ಸುತ್ತಕ್. ಅವರು ನಮ್ಮ ಬಚಕ್ರ ಅಂತ ಕರಿತೀವಿ, ಅದನ್ನ ಸುತ್ತಕ್ಕೆ 30 ವರ್ಷಗಳು ಬೇಕು. ಹ್ಮ್ ಅವರೆಲ್ಲ 3 ಸಾರಿ ಬರೋವರೆಗೂ ಬದುಕಿರಲ್ಲ. ಅಂದ್ರೆ ಸಾಡೆ ಸಾತಿ ಅಂತ ಕರಿತೀವಲ್ಲ, ಹ್ಮ್ ಅದು ಸಾಮಾನ್ಯವಾಗಿ ನಮ್ಮ ಜೀವನದಲ್ಲಿ ಒಂದು 3 ಬಾರಿ ಬಂದ್ರೆ ಹೆಚ್ಚು. ಓಕೆ. ಓಕೆ, ಆ ಸಾಡೆ ಸಾತಿನಲ್ಲಿ, ಸಾಡೆ ಸಾತಿ ಅಂದ್ರೆ ಏನಿಲ್ಲ, 7.5 ವರ್ಷ ಅಂತ. ಹ್ಮ್ ಆ 7.5 ವರ್ಷದಲ್ಲಿ ಏನಾಗುತ್ತೆ ಅಂದ್ರೆ, ನಮ್ದು ರಾಶಿ ಅಂತ ಒಂದಿರುತ್ತೆ. ಹ್ಮ್ ಆದ್ರೆ ಹಿಂದಿನ ಒಂದು ರಾಶಿ ಮತ್ತೆ ಮುಂದಿನ ಒಂದು ರಾಶಿ. ಹ್ಮ್ ಸೊ ಆ 3 ರಾಶಿಗಳಲ್ಲಿ 2.5 ವರ್ಷ ಇರ್ತಾರೆ. ಹ್ಮ್ ಸೊ 2.5 ಎಷ್ಟಾಯ್ತು? 7.5 ಆಯ್ತು. 7:30 ಆಯ್ತು. ಸೊ ಅದನ್ನ ನಾವು 3 ಭಾಗ ಮಾಡಿರ್ತೀವಿ. ಅದರಲ್ಲಿ ಪಾದ, ದೇಹ ಮತ್ತೆ ತಲೆ ಅಂತ ಕರಿತೀವಿ. ಸೊ ಪಾದದಲ್ಲಿ ಬಂದಾಗಲೇ ನಮ್ಗೆ ಸಮಸ್ಯೆ ಶುರು ಮಾಡಿ ಅದನ್ನ ನಮಗೆ ರಿಪೇರಿ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ ಭಗವಂತ ನಮ್ಮನ್ನ. ಓಕೆ. ಅದಕ್ಕೆ ಸಾಡೆ ಸಾತಿ ಬಂದಾಗ ಎಲ್ಲರೂ ಹೆದರ್ಕೊಳ್ಳೋದು ಏನಕ್ಕಪ್ಪ ಅಂದ್ರೆ ಇದಕ್ಕೇನೆ. ಆಮೇಲೆ ದೇಹಕ್ಕೆ ಬಂದಾಗ ಎಲ್ಲ ರೀತಿಯ ಅನಾರೋಗ್ಯ ಸಮಸ್ಯೆಗಳಂತೆ, ಇನ್ನೊಂದಂತೆ ಮತ್ತೊಂದಂತೆ ಎಲ್ಲ ಕೊಡ್ತಾನೆ. ಹ್ಮ್ ಅಂದ್ರೆ ಇದನ್ನ ಹೆಂಗೆ ಅಂದ್ರೆ, ನಾವು ಸರಿಯಾಗಿ ಇಲ್ದೆ ಹೋದ್ರೆ ನಮ್ಮನ್ನ ರಿಪೇರಿ ಮಾಡೇ ಹೋಗೋದವ್ರು. ಹ್ಮ್ ಯಾಕೆ ಎಲ್ಲರೂ ಹೆದರ್ಕೋತಾರೆ ಅಂತಂದ್ರೆ, ಈಸ್ ಅ ಟೀಚರ್. ಯಾಕೆಂದ್ರೆ ಇವರು ನಮ್ಗೆ ಪಾಠ ಕಲ್ಸಕ್ಕೆ ಬರೋದು. ಹ್ಮ್ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಅಯ್ಯಪ್ಪ ಶನಿ ಕಾಟ ಶುರುವಾಯ್ತು, ಅದೆಲ್ಲ ತಪ್ಪದು. ಯಾಕೆಂದ್ರೆ ಈ ಎಲ್ಲಾ ಗ್ರಹಗಳಲ್ಲಿ ಅತಿ ಹೆಚ್ಚು ಒಳ್ಳೆ ಫಲಗಳನ್ನಾಗ್ಲಿ ಅಥವಾ ನಮ್ಮನ್ನ ರೆಡಿ ತಯಾರು ಮಾಡೋದ್ರಲ್ಲಾಗ್ಲಿ ಅಥವಾ ತಿದ್ದೋದ್ರಲ್ಲಾಗ್ಲಿ ಯಾರಾದ್ರೂ ಇದ್ದಾರೆ ಅಂದ್ರೆ ಅದು ಶನಿ ಭಗವಾನ್ ಮತ್ತೆ ರಾಹು ಭಗವಾನ್. ಓಕೆ. ಇವರಿಬ್ರು ಕೊಡುವಂಥದ್ದು ಬೇರೆ ಯಾರು ಕೊಡಲ್ಲ, ಇವರಿಬ್ರು ಕಿತ್ಕೊಳ್ಳೋವಂಥದ್ದು ಬೇರೆ ಯಾರು ಕಿತ್ಕೊಳ್ಳಲ್ಲ. ಹ್ಮ್ ಸೊ ಆ ತರ ನಮ್ಗೆ ಪಾಠ ಕಲಿಸೋ ಅಂತ ಅತಿ ಮುಖ್ಯವಾದ ಗುರುಗಳು ಇವರು. ಹ್ಮ್ ಸೊ ಈ ತರ ಏನಾಗುತ್ತೆ, ಮತ್ತೆ ತಲೆ ಭಾಗಕ್ಕೆ ಬಂದಾಗ ಇಲ್ದಿರೋದೆಲ್ಲ ಓಡಿಸೋದು. ಈಗ ಕೆಲವ್ರು ನೋಡಿದಿರಲ್ಲ, ಸಾಡೆ ಸಾತಿನಲ್ಲಿ ತುಂಬಾ ಲಾಸ್ ಮಾಡ್ಕೋತಾರೆ, ಅಥವಾ ಅವರ ಮಾತುಗಳು ಸರಿ ಇಲ್ಲದೆ ಅವ್ರ ಸಂಬಂಧಗಳು ಹಾಳು ಮಾಡ್ಕೋತಾರೆ. ಹ್ಮ್ ಇವೆಲ್ಲ ಯಾಕೆ ಬರ್ತವೆ ಅಂದ್ರೆ, ಈ 2.5 ವರ್ಷ ಎಲ್ಲ ಹಾಳು ಮಾಡ್ಬೇಕಲ್ಲ, ಎಲ್ಲದ್ರಲ್ಲೂ ಕಲಿಸ್ಬೇಕಲ್ಲ. ಹ್ಮ್ ನಾನ್ ಗ್ರೇಟು ಅಂತಿರೋನ್ನ ನೀನ್ ವೇಸ್ಟ್ ಅನ್ನೋ ತರ ಮಾಡಾಕ್ ಬಿಡ್ತಾನೆ ಭಗವಂತ. ಹೌದು. ಸೊ ಅದಕ್ಕೆ ಈ ಅವತ್ತಿನ ದಿವಸ ನಾವು ಮತ್ತೆ ರೆಗ್ಯುಲರ್ ಆಗಿ ಮಾಡೋದಾದ್ರೆ ಶನಿ ಭಗವಾನ್ಗೆ ರೆಗ್ಯುಲರ್ ಆಗಿ ಪರಿಹಾರ ಮಾಡ್ಬೋದು. ಇದರಲ್ಲಿ ಒಂದು ಮೇಜರ್ ಆಗಿ ಏನಪ್ಪಾ ಅಂತಂದ್ರೆ, ನಾವು ಸೂರ್ಯ ಗ್ರಹಕ್ಕೆ ಮತ್ತೆ ಶನಿ ಗ್ರಹಕ್ಕೆ ಇಬ್ಬರಿಗೂ ಪರಿಹಾರ ಮಾಡ್ಕೋಬೇಕು ರೆಗ್ಯುಲರ್ ಆಗಿ. ಹ್ಮ್ ಇವತ್ತು ಸೂರ್ಯ ಗ್ರಹಕ್ಕೆ ಮಾಡೋ ಪರಿಹಾರ ಮತ್ತೆ ಶನಿ ಗ್ರಹಕ್ಕೆ ಮಾಡೋ ಪರಿಹಾರ ಎರಡು ಹೇಳ್ತೀನಿ. ಹ್ಮ್ ಸೂರ್ಯನಿಗೆ ಪರಿಹಾರ ಏನು? ದಿನನಿತ್ಯ ಬೆಳಗ್ಗೆ ಸೂರ್ಯೋದಯದ ನಂತರ, ಇವಾಗ ಸಪೋಸ್ ಇವಾಗ ನಾವು ಇವಾಗೆಲ್ಲ ಮುಗಿಸೋ ಅಷ್ಟೊತ್ತಿಗೆ ಸೂರ್ಯೋದಯ ಆಗಿರುತ್ತೆ. ಹ್ಮ್ ಸೂರ್ಯನಿಗೆ ಅರ್ಘ್ಯ ಕೊಡುವುದು. ಹ್ಮ್ ಅರ್ಘ್ಯ ಅಂದ್ರೆ ಒಂದು ತಾಮ್ರದ ಚೊಂಬಿನಲ್ಲಿ ನೀರು ತುಂಬಿಟ್ಕೋಬೇಕು. ಹ್ಮ್ ಸೂರ್ಯನ ಎದುರುಗಡೆ ಪೂರ್ವಕ್ಕೆ ಮುಖ ಮಾಡಿ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ಬೇಕು. ಯಾಕಂದ್ರೆ ಎಲ್ಲವನ್ನು ಈ ಚೈತನ್ಯ ಶಕ್ತಿ ಕೊಡುವಂತ ಭಗವಂತನೇ, ಪ್ರತ್ಯಕ್ಷ ಭಗವಂತನೇ ಸೂರ್ಯ ನಮ್ಗೆ. ಹೌದು. ಕರೆಕ್ಟ್ ಅಲ್ವಾ? ಹ್ಮ್ ಯಾಕಂದ್ರೆ ಬೇರೆ ಯಾರನ್ನೂ ನಂಬದೇ ಇರ್ಬೋದು, ನೀನ್ ಸೂರ್ಯನ್ ನಂಬ್ಲೇಬೇಕು ನೀನು. ಕಾಣಿಸ್ತಾನಲ್ಲ. ಯಾಕಂದ್ರೆ ನಿಮ್ಗೆ ಕಣ್ಣಿಗೆ ಕಾಣಿಸ್ತಾವನೆ, ಮತ್ತೆ ಅವನ ಪ್ರಭಾವ ನಿಮ್ ಮೇಲೆ ಹೆಂಗಿದೆ ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ನಿಮ್ಗೆ ಬಿಸಿಲೇ ಇಲ್ಲ ಅಂದ್ರೆ ನೀವು ಒಂಥರ ಚಟಪಟಿಕೆ ಶುರುವಾಗುತ್ತೆ. ನಮ್ಮ ಎಲ್ಲಾ ಸಸ್ಯರಾಶಿಗಳಿಗೆ ಊಟ ಇಲ್ದಂಗ ಆಗೋಗುತ್ತೆ ಅಲ್ವಾ? ಹ್ಮ್ ಸೊ ಅವನ ಬೆಳಕು ಮತ್ತೆ ಶಾಖ ಬೇಕೇ ಬೇಕು ನಮ್ಗೆ. ಹ್ಮ್ ಸೊ ಅದಕ್ಕೆ ಆರೋಗ್ಯ
ಅಭಿವೃದ್ಧಿ. ಆಮೇಲೆ ಇನ್ನು ಯಾರಾದ್ರೂ ಕೆಲಸ ಕಾರ್ಯಗಳಲ್ಲಿ ಸಮಸ್ಯೆಗಳಿರ್ತಾವ ನೋಡಿ, ಗೊತ್ತಾ? ಹ್ಮ್ ಈಗ ನನ್ ಕೆಲಸ ಸಿಗ್ತಾ ಇಲ್ಲ ಅಂತಾರೆ, ಅಥವಾ ಮೇಲಧಿಕಾರಿಗಳಿಂದ ತೊಂದರೆ ಅಂತ ಇರ್ತಾರೆ. ಹ್ಮ್ ಇಂಥದಕ್ಕೆಲ್ಲ ಪರಿಹಾರ ಸೂರ್ಯನಿಗೆ ಅರ್ಘ್ಯ ಕೊಡೋದು. ಸೂರ್ಯನಿಗೆ ಅರ್ಘ ಕೊಡೋದು. ಹೌದು, ಅದ್ರಲ್ಲೂ ಅತಿ ಮುಖ್ಯವಾಗಿ ಆರೋಗ್ಯಕಾರಕ ಹ್ಮ್ ರವಿ. ನಾನ್ ಮೊನ್ನೆ ಒಂದ್ಸರಿ ಹೇಳಿದ್ದೆ, ಆರೋಗ್ಯ ಪ್ರದಾತನೋ ದಿನಕರಹ ಅಂತ. ಹ್ಮ್ ಅಂದ್ರೆ ಸಕಲ ಜೀವಿಗಳಿಗೆ ಆರೋಗ್ಯವನ್ನ ಪ್ರಸಾದಿಸುವನೇ ಭಗವಂತ ಸೂರ್ಯ ಭಗವಾನ್. ಹ್ಮ್ ಸೊ ಇದನ್ನ ನಿತ್ಯ ಮಾಡ್ಬೋದು, ಪ್ರತಿನಿತ್ಯ ಮಾಡ್ಬೋದು. ಇದನ್ನ ಏನು ಇದಕ್ಕೆ ₹1 ಖರ್ಚು ಬರಲ್ಲ. ಏನ್ ಮಾಡ್ಬೇಕು, ಒಂದು ತಾಮ್ರ ಚೊಂಬು ತಗೊಬನ್ನಿ ಅಷ್ಟೇ. ಹ್ಮ್ ಅಕಸ್ಮಾತ್ ಮನೇಲಿದ್ರೆ ಅದೇ ಸಾಕು, ಇಲ್ಲ ಅಂದ್ರೆ ಹೊಸದಾಗಿ ಒಂದು ತಾಮ್ರ ಚೊಂಬು ತಗೊಬನ್ನಿ, ಚಿಕ್ಕದು. ಹ್ಮ್ ತುಂಬಾ ದೊಡ್ಡ ಚೊಂಬು ಅಲ್ಲ, ಮೀಡಿಯಂ ಸೈಜಿಂದ ಒಂದು ಚೊಂಬು ತಗೊಬನ್ನಿ. ಅದ್ರಲ್ಲಿ ನೀರ್ ತುಂಬಿಸಿಟ್ಟಿರಿ. ಅಂದ್ರೆ ಹಿಂದಿನ ದಿನ ರಾತ್ರಿ ನೀರ್ ತುಂಬಿ ಅದನ್ನ ಬೇಕು ಅಂದ್ರೆ ನೆಲದ ಮೇಲೆ ಇಡಬಾರ್ದು, ಅದರ ಮರದ ಹಲಿಗೆ ಮೇಲೆ ಇಡಬೇಕು, ಆಯ್ತಾ? ಹ್ಮ್ ಅದನ್ನ ಬೆಳಿಗ್ಗೆ ಎದ್ದು ಸೂರ್ಯೋದಯ ನಂತರ ಪೂರ್ವಕ್ಕೆ ಮುಖ ಮಾಡಿ ನಿಂತ್ಕೊಂಡು ಸೂರ್ಯನ ಮಂತ್ರ ಬಂದ್ರೆ ಹೇಳ್ಬೋದು, ಇಲ್ಲಾಂದ್ರೆ ಓಂ ಸೂರ್ಯಾಯ ನಮಃ ಅಂತ ಹೇಳಿದ್ರು ಸಾಕು. ಓಕೆ. ಇಷ್ಟು ಹೇಳಿ ಆ ನೀರನ್ನ ನಿಧಾನವಾಗಿ ಯಾವ್ದಾದ್ರು ತುಳಸಿ ಗಿಡಕ್ಕೋ ಯಾವ್ದಾದ್ರು ಮರದ ಬುಡಕ್ಕೋ, ಇಲ್ಲಾಂದ್ರೆ ಅದೇನು ವ್ಯವಸ್ಥೆ ಇಲ್ಲ ಅಂದ್ರೆ ಒಂದು ಬಕೆಟ್ಗೂ ಹಾಕಿ ಅದನ್ನ ಮತ್ತೆ ಯಾವ್ದಾದ್ರು ಗಿಡಕ್ಕೆ ಹಾಕ್ಬೇಕು. ಹ್ಮ್ ಚರಂಡಿ ಪಾಲು ಮಾಡಬಾರ್ದು ನೀರ್ನ, ಅರ್ಗೆ ಕೊಟ್ಟಿರೋ ನೀರ್ನ, ಆಯ್ತಾ? ಓಕೆ. ಸೊ ಇದು ರೆಗ್ಯುಲರ್ ಆಗಿ ಮಾಡ್ತಾ ಬರೋದ್ರಿಂದ ನೀವು 48 ದಿವಸ ಮಾಡಿದ್ಮೇಲೆ ನನ್ಗೆ ಹೇಳಿ ಏನ್ ಬದಲಾವಣೆ ಆಗುತ್ತೆ ಅಂತ. ತುಂಬಾ ಅದ್ಭುತವಾದ ಪರಿಹಾರ ಇದು, ಆಯ್ತಾ? ಹ್ಮ್ ನಾನು ಎಷ್ಟೋ ಸಾರಿ ಕೆಲವರಿಗೆಲ್ಲ ಪರಿಹಾರ ಕೊಟ್ಟಿದ್ದೀನಿ. ಇದು ಆರೋಗ್ಯದಲ್ಲಿ ಸುಧಾರಣೆ ಆಗಿದೆ. ಆಮೇಲೆ ನಾನು ಇವತ್ತು ಕೆಲಸನೇ ಹೋಗುತ್ತೆ, ನಮ್ಮ ಸೀನಿಯರ್ ಬಾಸ್ ನಮ್ಮನ್ನ ಇವತ್ತು ಕೆಲಸದಿಂದ ತೆಗೆದಾಕ್ತಾರೆ ಅನ್ನೋರು ಕೂಡ ಅದು ದೊಡ್ಡ ಸಮಸ್ಯೆನೇ ಅಲ್ವೇನೋ ಅನ್ನೋ ತರ ಬಾಸೇನೆ ಆಯ್ತು, ಇದೆಲ್ಲ ಮಿಸ್ಟೇಕ್ ಆಗ್ತಾ ಇರ್ತವೆ, ಅಡ್ಜಸ್ಟ್ ಇವೆಲ್ಲ ಕಾಮನ್, ಇದು ಯಾರ್ಯಾನ್ ಅಂತ ಆರಾಮಾಗಿ ಹೇಳ್ಬಿಡ್ತಾರೆ. ಹೇಳ್ಬಿಡ್ತಾರೆ ಆ ತರ. ಆಮೇಲೆ ನಾವ್ ಯಾವ್ದೋ ಒಂದು ಕೆಲ್ಸಕ್ಕೆ ಹೋಗ್ತೀವಿ, ನಮ್ಗೆ ಅಧಿಕಾರಿಗಳಿಂದ ಕೆಲಸ ಆಗ್ಬೇಕಾಗುತ್ತೆ, ಇದನ್ನ ಮಾಡ್ಬಿಟ್ಟು ಹೋಗಿ, ಅವ್ರು ನಿಮ್ಗೆ ಫೇವರ್ ಆಗಿ ಕೆಲಸ ಮಾಡ್ಕೊಡ್ತಾರೆ. ಹ್ಮ್ ಸೊ ಯಾಕೆಂದ್ರೆ ರಾಜಗ್ರಹ, ನೀವು ಯಾರಿಂದ ಕೆಲಸ ಆಗ್ಬೇಕೋ ಅವ್ರನ್ನ ಸಮಾಧಾನ ಮಾಡ್ಕೊಂಡು ಹೋಗ್ತಾ ಇದೀರಲ್ಲ, ಹ್ಮ್ ಆತರ ಅದೊಂದು. ಅದಾದ್ಮೇಲೆ ಪ್ರತಿ ಶನಿ ಭಗವಾನ್ಗೆ ಹೇಳೋದಾದ್ರೆ, ಪ್ರತಿ ಶನಿವಾರ ಹ್ಮ್ ಎಳ್ಳು ಬತ್ತಿ ಅಲ್ಲ, ಎಳ್ಳು ಅಲ್ಲ, ಎಳ್ಳು ಎಣ್ಣೆ, ಎಳ್ಳೆಣ್ಣೆ. ಎಣ್ಣೆನ ಪ್ರತಿ ಶನಿವಾರ ಯಾವ್ದಾರ ಆಂಜನೇಯನ ದೇವಸ್ಥಾನಕ್ಕೆ ಇರ್ಬೋದು, ಶನಿಮಾತ್ಮನ ದೇವಸ್ಥಾನಕ್ಕೆ ಇರ್ಬೋದು, ಅಲ್ಲಿ ಅಖಂಡ ಜ್ಯೋತಿ ಬೆಳಗ್ತಾ, ಅಂದ್ರೆ ಅಖಂಡ ಜ್ಯೋತಿ ಒಂದು ಇಟ್ಟಿರ್ತಾರೆ, ಅಂದ್ರೆ ಒಂದು ದೊಡ್ಡದೊಂದು ದೀಪ ಇಟ್ಟಿರ್ತಾರೆ ಅಲ್ವಾ? ಹ್ಮ್ ಅದಕ್ಕೆ ನೀವು ಒಂದು 50 ಗ್ರಾಮೋ 100 ಗ್ರಾಮೋ ಎಣ್ಣೆನ ಪ್ರತಿ ಶನಿವಾರ ಅದಕ್ಕೆ ಹಾಕ್ಬೇಕು. ಪ್ರಾರ್ಥನೆ ಮಾಡಿ, ನಮ್ದೇನಾದ್ರೂ ತಪ್ಪಾಗಿದ್ರೆ ಅದನ್ನೆಲ್ಲ ಕ್ಷಮಿಸು. ಫಸ್ಟ್ ಕ್ಷಮೆ ಕೇಳ್ಬೇಕು ಭಗವಂತನ ಹತ್ರ, ಕ್ಷಮೆ ಬಿಟ್ಟು ಬೇರೆ ಏನು ಕೇಳ್ಬಾರ್ದು. ಹ್ಮ್ ನಾವು ಶನಿ ಭಗವಾನ್ ಹತ್ರ ಕಮೆಂಟ್ ಮಾಡಂಗಿಲ್ಲ, ಸರೆಂಡರ್ ಆಗ್ಬೇಕು. ಶರಣಾಗತರಾಗಿ ಕೇಳ್ಬೇಕೆಲ್ಲಾನು. ನನಗೆ ಗೊತ್ತೋ ಗೊತ್ತಿಲ್ದೇನೋ ಏನೇ ತಪ್ಪು ಮಾಡಿದ್ರು ಅದಕ್ಕೆಲ್ಲ ಕ್ಷಮೆ ಇರ್ಲಿ ಭಗವಂತ ಅಂತ ಪ್ರಾರ್ಥನೆ ಮಾಡ್ಬೇಕು. ಯಾಕಂದ್ರೆ ಗೊತ್ತಿದ್ದು ಮಾಡಿದ್ರು ಶಿಕ್ಷೆ ಇದೆ, ಗೊತ್ತಿಲ್ಲದೆ ಮಾಡಿದ್ರು ಶಿಕ್ಷೆ ಇದೆ. ಶಿಕ್ಷೆ ಮಾತ್ರ ತಪ್ಪಲ್ಲ, ಹೌದು. ಯಾಕಂದ್ರೆ ಕರ್ಮಕಾರಕ ಅವನು. ಅಪಾಲಜಿ ಕೇಳಿದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ ಅಷ್ಟೇ. ಅಟ್ಲೀಸ್ಟ್ ಕ್ಷಮೆ ಕೇಳಿದ್ರೆ, ಪಶ್ಚಾತ್ತಾಪ ಪಟ್ರೆ ಭಗವಂತನಿಗೆ ಸ್ವಲ್ಪ ಕರುಣೆ ಬರುತ್ತೆ, ಆಯ್ತಾ? ಹ್ಮ್ ಅವಾಗ ನಮ್ಮ ಪರವಾಗಿ ಸ್ವಲ್ಪ ಅವನು ಏನಾಗ್ತಾನೆ ಅಂದ್ರೆ ತುಂಬಾ ಅಗ್ರೆಸಿವ್ ಅಲ್ಲದೆ ಸ್ಮೂತ್ ಆಗಿ, ಆಯ್ತು ಇಷ್ಟೆಲ್ಲ ಮಾಡ್ತಾನೆ ಪಾಪ, ಕ್ಷಮೆ ಕೇಳ್ತಾನೆ, ಒಂಚೂರು ಕಷ್ಟನ ಕಡಿಮೆ ಕೊಡೋಣ, ಕಷ್ಟ ಕೊಡೋದ್ ನಿಲ್ಸಲ್ಲ, ಹ್ಮ್ ಕಡಿಮೆ ಕೊಡೋಣ, ಅಥವಾ ಅದನ್ನ ನಿಭಾಯಿಸೋ ಅಷ್ಟು ಮಟ್ಟಿಗೆ ಕೊಡೋಣ ಅಂತ ಹೇಳಿ ಭಗವಂತನ ಅನುಗ್ರಹ ನಮ್ಗಾಗತ್ತೆ. ಸೊ ಇದನ್ನ ಪ್ರತಿ ಶನಿವಾರ ಮಾಡಿ, ಓಕೆ. ಆಯ್ತಾ? ಈಗ ಇದಿಷ್ಟು ನಾಡಿದ್ದು ಶನಿವಾರ ಶನಿ ಜಯಂತಿ ಇರೋದ್ರಿಂದ ಎಲ್ಲರೂ ಹೋಗಿ ದೇವರ ಹತ್ರ ಹಾ, ಕ್ಷಮೆ ಕೇಳಿ. ಎಲ್ಲರೂ ಹೋಗಿ ಮಾಡಿ. ಆಮೇಲೆ ಶನಿ ಭಗವಾನ್ ಅಂತಂದ್ರೆ ಮತ್ತೆ ಯಾರಿಗೆ ಕಾರಕ ಅಂದ್ರೆ, ತುಂಬಾ ಹೀನಾಯ ಸ್ಥಿತಿಯಲ್ಲಿರೋ ಅಂತ ಕಷ್ಟ ಕೆಲ್ಸಕ್ಕೆ, ಇವಾಗ ರೋಡ್ ಕೆಲಸ ಮಾಡೋರು, ನಮ್ಮ ದಿನನಿತ್ಯ ಕಸ ಗುಡ್ಸೋರು, ಇವರೆಲ್ಲ ಇರ್ತಾರೆ, ಕೆಳವರ್ಗದ ಕೆಲಸ ಮಾಡೋರಿಗೆಲ್ಲ ಕಾರಕ ಶನಿ ಭಗವಾನ್, ಆಯ್ತಾ? ಹ್ಮ್ ಇದು ಬೀದಿ ನಾಯಿಗಳಿಗೆ, ಹ್ಮ್ ಆಯ್ತಾ? ಆಮೇಲೆ ಇಂಥವಕ್ಕೆಲ್ಲ ಕಾರಕ ಬಂದು ಶನಿ ಭಗವಾನ್ ಬರ್ತಾರೆ. ಹ್ಮ್ ಸೊ ಅವರಿಗೆ ಸಹಾಯ ಮಾಡೋದ್ರಿಂದ ಕೂಡ ಶನಿ ಭಗವಾನ್ ಖುಷಿ ಆಗ್ತಾರೆ. ಓಕೆ. ಅವ್ರಿಗೆ ಈಗ ಏನಾದ್ರು ಊಟ ಕೊಡ್ಸೋದು ಆತರ ಮಾಡ್ಬೋದಾ? ಹೌದೌದು, ಊಟ ಕೊಡ್ಸೋದು, ತಿಂಡಿ ಕೊಡ್ಸೋದು, ಇಲ್ಲ ಅವ್ರ ಮಕ್ಳಿಗೆ ಯಾರಾದ್ರೂ ಇದ್ರೆ ಅವ್ರ ಮಕ್ಳಿಗೆ ಏನಾದ್ರು ಸಹಾಯ ಮಾಡೋದು, ಈ ತರದೆಲ್ಲ ಮಾಡ್ಬೋದು. ಆಮೇಲೆ ಸಾಧ್ಯವಾದಷ್ಟು ಇವಾಗ ಬೀದಿ ನಾಯಿಗಳು ತುಂಬಾ ಇರ್ತವೆ, ಬಟ್ ನಮ್ಗೆ ಇರಿಟೇಟ್ ಮಾಡ್ತವೆ, ಎಲ್ಲ ಇರ್ತವೆ, ಆದ್ರೂ ಕೂಡ ಅವು ಜೀವಿಗಳೇ ಅಲ್ವಾ, ಅವನು ಭಗವಂತ ಏನೋ ಒಂದ್ ಕಾರಣ ಇಲ್ಲದೆ ಹುಟ್ಟಿಸಿಲ್ಲ, ಏನೋ ಒಂದ್ ಕಾರಣದಿಂದ ಅವು ಬಂದ್ಬಿಟ್ಟಿರ್ತವೆ. ಸೊ ಅವುಗಳಿಗೆ ಕೂಡ ಆಹಾರ ಕೊಡುವಂಥದ್ದು ನಮ್ ಕೈಲಾಗಿದ್ದು, ಒಂದು ರೊಟ್ಟಿನೋ ಚಪಾತಿನೋ, ಇಲ್ಲ ಏನೋ ಆಗಿಲ್ಲ ಅಂದ್ರೆ ಒಂದ್ ಬ್ರೆಡ್, ಈ ತರದನ್ನ ಕೊಟ್ಟು ಸಹಾಯ ಮಾಡೋದು, ಓಕೆ. ಅವು ಊಟ ಹಾಕೋದು, ಇದು ಕೂಡ ತುಂಬಾ
ಹ್ಮ್ ಸಹಾಯ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ Okay. ಕೇಳಿಸ್ಕೊಂಡ್ರಲ್ವಾ? ಈಗ ಅರ್ಘ್ಯ ಕೊಡುವಂಥದ್ದಕ್ಕೆ ಏನು ದುಡ್ಡು ಖರ್ಚಾಗಲ್ಲ. ಒಂದು 5 ನಿಮಿಷ ನಿಮ್ಮ ಸಮಯ ಅಷ್ಟೇ ಆಗೋದು. ಸೂರ್ಯೋದಯ ಆದ ನಂತರ, ಸೂರ್ಯ ಹುಟ್ಟಿದ ನಂತರ ಅರ್ಘ್ಯವನ್ನು ಕೊಡಿ. ಹಾಗೆ ಶನಿವಾರ ಅಖಂಡ ದೀಪಕ್ಕೆ ಸ್ವಲ್ಪ ಎಳ್ಳೆಣ್ಣೆನ ಹಾಕಿ ಬನ್ನಿ. ಸಣ್ಣ ಪುಟ್ಟ ದೋಷಗಳಿದ್ರೆ ಎಲ್ಲ ಕಮ್ಮಿ ಆಗುತ್ತೆ. ಶನಿದೇವರನ್ನ ಕ್ಷಮೆ ಕೇಳಿ. ಏನೋ ಗೊತ್ತಿದ್ದೇನೋ ಮಾಡಿರ್ತಕ್ಕಂಥ ಕೆಲಸಕ್ಕೆ ಐ ಆಮ್ ವೆರಿ ಸಾರಿ, ನನ್ನನ್ನು ಕ್ಷಮಿಸ್ಬಿಡು ಅಂತೇಳಿ ಸಂಪೂರ್ಣವಾಗಿ ಕ್ಷಮೆನ ಕೇಳಿ. ಎಲ್ಲರಿಗೂ ಒಳ್ಳೇದಾಗುತ್ತೆ. ಓಕೆನಾ? ಸೊ ಈಗ ಮಾಡೋಣ ಮಯೂರ್ಮ ಸಕಲ ಜೀವರಾಶಿಗಳಿಗೆ ನನ್ನ ಕಡೆಯಿಂದ ಪ್ರೀತಿಯ ನಮನ ಮತ್ತೆ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಲವ್ ಯು ಯೂನಿವರ್ಸ್. ಹೌದು, ಒಂದು ಪ್ರಶ್ನೆ ಕೇಳ್ತೀನಿ. ನೀವು ನಿಮ್ಮ ಫ್ರೆಂಡ್ಸ್ಗಳಿಗೆ ಹೇಳ್ತಾ ಇದ್ದೀರಾ ಏನು ಸಂಕಲ್ಪ ಸಿದ್ಧಿ ಕ್ಲಾಸಿಗೆ ಬನ್ನಿ ಅಂತ? ಯಾರಿಗಾದ್ರೂ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದೀರಾ ಇಲ್ವಾ? ಅಥವಾ ನೀವು ಮಾತ್ರನೇ ಬಂದು ಕೂತ್ಕೋತಾ ಇದ್ದೀರಾ? ಮೇಡಮ್ ಹೇಳ್ತಿದೀವಿ, ಯಾರು ಬರ್ತಾ ಇಲ್ಲ. ಆ ಥರ ಯಾರು ಇದ್ದೀರಾ? ಯಾಕಂದ್ರೆ ಸಂಖ್ಯೆ ಜಾಸ್ತಿ ಆಗ್ತಾ ಇಲ್ಲ. ಹೊಸಬ್ರು ಬಂದವರು 2 ದಿವಸ ಮಾಡಿ 3ನೇ ದಿವಸ ಕೊಟ್ಟೋಗ್ತಿದ್ದಾರೆ. ಅವ್ರ ಕರ್ಮ ಅದು. ಅವ್ರಿಗಿನ್ನೂ ನಮ್ಮ ಜೊತೆ ಜೋಡಣೆ ಆಗಕ್ಕೆ ಟೈಮ್ ಬಂದಿಲ್ಲ. ನಿಮ್ಮ ಕಡೆಯಿಂದನೂ ಪ್ರಯತ್ನ ಪಡಿ. ನಿಮ್ಮ ಫ್ರೆಂಡ್ಸ್ನ ಕೂರ್ಸಕ್ಕೆ ಪ್ರಯತ್ನ ಪಡಿ. ಓಕೆನಾ? ಸೊ ಹೇಳ್ತಾ ಇದೀವಿ, ಆದ್ರೆ ಬೆಳಗ್ಗೆ 5 ಗಂಟೆಗೆ ಎದ್ದೊಳ್ಬೇಕು ಅಂತ ಕೆಲವ್ರು ಬರ್ತಾ ಇಲ್ಲ. 5 ಗಂಟೆಗೆ ಎದ್ದೇಳ್ಬೇಕು. ಭಾರಿ ಕಷ್ಟದ ಕೆಲಸ. ಟೈಮ್ ಇಲ್ಲ, ಬ್ಯುಸಿ ಅಗೇನ್. ಓಕೆ, ಪರವಾಗಿಲ್ಲ. ಕ್ಲಾಸ್ ಆಮೇಲೆ ನೋಡ್ತಾ ಇದ್ದಾರೆ ತುಂಬಾ ಜನ. ಬಟ್ 5 ಗಂಟೆಗೆ ಜಾಯಿನ್ ಆಗಕ್ಕೆ ಕಷ್ಟ ಆಗ್ತಾ ಇದೆ. 60-70 ಜನ ನೋಡ್ತಿದ್ದಾರೆ ಕ್ಲಾಸನ್ನು. ಬಟ್ ಲೈವ್ ಆಗಿ ಅಟೆಂಡ್ ಆದ್ರೆ ಅದ್ರದ್ದು ಇದೇ ಬೇರೆ ಇರುತ್ತೆ, ಎನರ್ಜಿನೇ ಬೇರೆ ಇರುತ್ತೆ. ಹಾಗೆ ಯಾರೆಲ್ಲ ಪ್ರಾಣಾಯಾಮ ಮಾಡ್ತಾ ಇದ್ದೀರಿ, ಈಗ 1ನೇ ತಾರೀಕಿಂದ ಹತ್ತತ್ರ 15-14 ದಿವಸ ಆಗೋಯ್ತು. ನೆಕ್ಸ್ಟ್ ವೀಕು ಏನಾದ್ರು ನಿಮಗೆ ಹೆಲ್ತ್ ಇಶ್ಯೂಸ್, BP, ಶುಗರ್ ಆ ಥರ ಎಲ್ಲ ಇತ್ತು ಅಂದರೆ ಒಂದು ಟೆಸ್ಟನ್ನ ಮಾಡಿಸ್ಕೊಳ್ಳಿ. ಏನು ಇಂಪ್ರೂವ್ಮೆಂಟ್ ಆಗಿದೆ ಅಂತ ಅದನ್ನ ನಿಮ್ಮ ಅಭಿಪ್ರಾಯವನ್ನು, ನಿಮ್ಮ ರಿಸಲ್ಟನ್ನು ಶೇರ್ ಮಾಡಿ ನಮಗೆ. ಓಕೆನಾ? ಯಾಕಂದರೆ ಬೇರೆಯವ್ರು ಯಾರಾದರೂ ನೋಡ್ತಾ ಇದ್ರೆ ನೀವೇನು ರಿಸಲ್ಟ್ ತಗೊಂಡಿದ್ದೀರಾ ಅದನ್ನ ನೋಡಿನೇ ಜನ ಬರೋದು. ಈಗ ನಾನು 1000 ಹೇಳಿದ್ರು ಬರಲ್ಲ ಜನ. ನಮ್ಮ ಹತ್ರ ಬಂದು ಯಾರಾದರೂ ಒಂದು ಒಳ್ಳೇದಾಗಿದೆ, ಅವ್ರಿಗೊಂದು ಒಳ್ಳೇದೇನೋ ಆಗಿದೆ, ಅಥವಾ ಆರೋಗ್ಯ ಸರಿ ಹೋಗಿದೆ, ಅಥವಾ ಹಣಕಾಸಲ್ಲಿ ಏನೋ ಸುಧಾರಣೆ ಆಗಿದೆ ಅಂತ ನೀವು ಹೇಳಿದಾಗ ಜನಗಳು ಅಟ್ರಾಕ್ಟ್ ಆಗ್ತಾರೆ. ಸೊ ಈಗ ಒಂದು ತಿಂಗಳು ಹತ್ತತ್ರ 15 ದಿವಸದಿಂದ ಮಾಡ್ತಾ ಇದ್ದೀವಲ್ವ ಪ್ರಾಣಾಯಾಮವನ್ನ. ಯಾರಿಗಾರು BP, ಶುಗರು ಅಥವಾ ತುಂಬ ಆಂಗ್ಸೈಟಿ ಇದ್ರೆ, ಸ್ಟ್ರೆಸ್ ಇತ್ತು, ಮಾನಸಿಕ ನೆಮ್ಮದಿ ಇರಲಿಲ್ಲ, ಸಣ್ಣ ವಿಷಯಕ್ಕೂ ನಾನು ಬೇಜಾರು ಮಾಡ್ಕೋತಾ ಇದ್ದೆ, ನೋವು ಅನುಭವಿಸ್ತಾ ಇದ್ದೆ, ಅದು ಸ್ವಲ್ಪ ಇಂಪ್ರೂವ್ ಆಗಿದೆ ಅಂತ ಯಾರು ಇದ್ದೀರಾ ಅಂದರೆ ಅವರು ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಇಲ್ಲೇ ತಿಳಿಸಿದ್ರು ಪರವಾಗಿಲ್ಲ, ವಿಡಿಯೋ ಆನ್ ಮಾಡಿಕೊಂಡು ನೀವು ಹೇಳಿದ್ರೆ ನಾನು ಅದನ್ನು ರೆಕಾರ್ಡ್ ಮಾಡ್ತೀನಿ. ನಮ್ಮ ಗ್ರೂಪಲ್ಲಿ ಹಾಕೋದ್ರಿಂದ ಬೇರೆಯವರಿಗೆ ಹೆಲ್ಪ್ ಆಗುತ್ತೆ. ಇದು ಕೂಡ ಇಂಡೈರೆಕ್ಟ್ ಆಗಿ ನಿಮ್ಮಿಂದ ಒಂದು ಸಹಾಯ. ಹೌದಾ ಅಲ್ವಾ? ಆಮೇಲೆ ಸ್ಲೀಪಿಂಗ್ ಇಶ್ಯೂಸ್ ಮೇಡಮ್, ಆ ಸ್ಲೀಪಿಂಗ್ ಇಶ್ಯೂಸ್ ಇದಾಗಿರುತ್ತೆ, ರಿಲೀವ್ ಆಗಿರುತ್ತೆ. ಯಾರಿಗಾದ್ರು ಅಂದ್ರೆ ನಿದ್ದೆ ಬರ್ತಾ ಇಲ್ಲ, ಸ್ಲೀಪಿಂಗ್ ಇಶ್ಯೂಸ್ ಇದೆ, ನಿದ್ರಾಹೀನತೆ ಆಮೇಲೆ ಯಾವುದಕ್ಕೂ ಕೂಡ ಗೊರಕೆ ಹೊಡಿಯೋದು ಇದೆಲ್ಲ ಕಮ್ಮಿ ಆಗಿರುತ್ತೆ ನೋಡಿ. ಅಬ್ಸರ್ವ್ ಮಾಡ್ತಾ ಇರಿ, ನಿಮ್ಮ ಬಾಡಿನ ಅಬ್ಸರ್ವ್ ಮಾಡ್ತಾ ಇರಿ, ಮತ್ತೆ ನಿಮ್ಮ ಮನಸ್ಸನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇರಿ. ಮೊದಲು ಟೆನ್ಷನ್ ಆದ್ರೆ ಯಾವ ತರ ರಿಯಾಕ್ಟ್ ಮಾಡ್ತಾ ಇದ್ದೆ, ಈಗ ಕಾಮ್ ಆಗಿದ್ದೀನಿ, ಈಗ ಆರಾಮಾಗಿದ್ದೀನಿ ಅನ್ನಿಸ್ತಿದೆ, ನಿಭಾಯಿಸ್ತೀನಿ ಅನ್ನೋ ಶಕ್ತಿ ಮನಸ್ಸಿಗೆ ಬಂದಿದೆ. ಇದೆಲ್ಲವನ್ನು ಕೂಡ ನೀವು ಶೇರ್ ಮಾಡ್ಕೊಳ್ಬಹುದು. ಯಾಕಂದ್ರೆ ತುಂಬಾ ಜನ ಈ ತರ ಹುಡುಕ್ತಾ ಇರ್ತಾರೆ. ಎಷ್ಟೊಂದು ಜನ ಇಂಥದ್ದೊಂದು ಬೇಕು ಅಂತ ಹುಡುಕ್ತಿರ್ತಾರೆ. ಅವ್ರ ಹತ್ರ ನಾವು ರೀಚ್ ಆಗೋದಕ್ಕೆ ನಿಮ್ಮ ಒಂದು ಸೇತುವೆ ತರ ನಿಮ್ಮನ್ನ ಹೆಲ್ಪ್ ಕೇಳ್ತಾ ಇರೋದು. ಹಾಗಾಗಿ ಈಗ ನಿಮ್ಗೆ ಎಷ್ಟೊಂದು ರಿಲೀಫ್ ಆಗಿದೆ ಅಲ್ವಾ, ಎಷ್ಟೊಂದು ಸಂತೋಷ ಅನ್ನಿಸ್ತಾ ಇದೆ. ಸಂಕಲ್ಪ ಸಿದ್ಧಿ ಫ್ಯಾಮಿಲಿಯಲ್ಲಿ ಇರೋದು ನಿಮ್ಗೂ ಸ್ವಲ್ಪ ಖುಷಿ ಆಗ್ತಿದೆ ಅಲ್ವಾ? ಆ ಖುಷಿನ ಬೇರೆಯವರು, ಅವಶ್ಯಕತೆ ಇರೋರಿಗೆ ರೀಚ್ ಆಗ್ಲಿ ಅಂತ ಅಷ್ಟೇ. ಓಕೆನಾ? ಭಾನುವಾರ ವಿಡಿಯೋ ಮಾಡೋಣ. ಯಾರಿಗೆ ಎಲ್ಲ ಅನಿಸಿದೆ ಅವರು ನಿಮ್ಮ ವಿಡಿಯೋವನ್ನು ಆನ್ ಮಾಡಿಕೊಂಡು ಸ್ವಲ್ಪ ರೆಡಿಯಾಗಿನೇ, ಹೆಂಗಂದ್ರೆ ಹಂಗೆ ಕೂತ್ಕೋಬೇಡಿ, ಸ್ವಲ್ಪ ರೆಡಿಯಾಗಿನೇ ನಿಮ್ಮ ವಿಷಯ, ನಿಮ್ಮ ಅಭಿಪ್ರಾಯನ ತಿಳಿಸಿ ನಾನು ಅದನ್ನು ವಿಡಿಯೋ ಮಾಡ್ಕೋತೀನಿ.
ಓಕೆ, ಯಾರಿಗೆಲ್ಲ ಓಕೆ ಎಸ್ ಅಂತ ಕಮೆಂಟ್ ಮಾಡಿ. Yes. ಚಾಟ್ ಬಾಕ್ಸ್ ಅಲ್ಲಿ. ಓಕೆ, ನಿಮ್ಮ ರಿಸಲ್ಟ್ ನೋಡಿ ಯಾರೋ ಇಬ್ರು ಬಂದು ಅವರು ರಿಸಲ್ಟ್ ತಗೊಂಡ್ರೆ ಒಳ್ಳೇದಲ್ವಾ? ಓಕೆ, ಟೈಮ್ ಆಗೋಯ್ತು. ಪರ್ಸ್ನಲ್ ಆಗಿ ಫೋನ್ ಮಾಡಿ ಹೇಳಿ ಬೇಕಂದ್ರೆ, ಮೇಡಮ್ ನಾನು ನನ್ನ ರಿಸಲ್ಟನ್ನ ಶೇರ್ ಮಾಡ್ತೀನಿ ಅಂದರೆ ನಾನು ಇದು ಮಾಡ್ತೀನಿ. ತಥಾಸ್ತು, ಎಲ್ಲರಿಗೂ ಒಳ್ಳೇದಾಗಲಿ. ದೇವರ ಅನುಗ್ರಹ ನಿಮ್ಮ ಮೇಲೆ ಯಾವಾಗಲೂ ಇರಲಿ. ಥ್ಯಾಂಕ್ ಯು ಸೋ ಮಚ್. ತಥಾಸ್ತು. ನನಗೆ ಕೂಡ ಆಶೀರ್ವಾದವನ್ನು ಮಾಡಿ. ತಥಾಸ್ತು, ತಥಾಸ್ತು, ತಥಾಸ್ತು. ಧನ್ಯವಾದಗಳು. ಓಕೆ, ಸೆಷನ್ ಅನ್ನ ಎಂಡ್ ಮಾಡೋಣ. ಎಲ್ಲರೂ ಹುಷಾರಾಗಿರಿ. ಎಲ್ರಿಗೂ ಒಳ್ಳೇದಾಗ್ಲಿ. ತಥಾಸ್ತು ತಥಾಸ್ತು ತಥಾಸ್ತು. ತಥಾಸ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಎಲ್ಲರಿಗೂ ಒಳ್ಳೇದಾಗ್ಲಿ. ತಥಾಸ್ತು ತಥಾಸ್ತು ತಥಾಸ್ತು. ಥ್ಯಾಂಕ್ ಯು. All the best. ಎಲ್ಲರೂ ಖುಷಿಯಾಗಿರಿ, ನೆಮ್ಮದಿಯಾಗಿರಿ, ಆರಾಮಾಗಿರಿ. Be happy, no BP. Bye bye, take care.